ರಾಮಚಂದ್ರ, ನಿನ್ನ ಮಹಿಮೆಯು ಎಷ್ಟು ಅದ್ಭುತಕರವಾದದ್ದು. ನಾನು ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯವನ್ನು ಮಾಡಲು ಬಂದ ವೈನಾಕ ಪರ್ವತವನ್ನು ತಿರಸ್ಕರಿಸಿ ಬಂದಿದ್ದು ಅಲ್ಲದೆ, ನನ್ನನ್ನೇ ಅಡ್ಡಗಟ್ಟಿದ ನಾಗಮಾತಿ ಎಂಬ ಸುರಸಿಯ ದರ್ಪವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಹಿಡಿದು ನನ್ನನ್ನು ಹಿಂಬಾಲಿಸಿ ನನ್ನನ್ನು ನುಂಬುಗೋದಕ್ಕೆ ಬಂದ ಸಿಂಹಿಕೆಯ ರಾಕ್ಷಸಿಯ ಗರ್ಭದಲ್ಲಿ ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಆಕೆ ಶರೀರವನ್ನು ಸೀಳಿಕೊಂಡು ಹೊರಕ್ಕೆ ಬಂದಿದ್ದು, ಇದೆಲ್ಲವೂ ನಿನ್ನ ಮಹಾಮಹಿಮನಾದ ಭಕ್ತ ಪರಾಧೀನರಾದ ನಿನ್ನ ಕೃಪಾ ಕಟಾಕ್ಷದಿಂದಲ್ಲವೇ ರಾಘವ? ನಿನ್ನ ಕೃಪಾ ಕಟಾಕ್ಷದಿಂದ ಈ ಲಂಕಾ ನಗರವನ್ನು ಕಂಡೆನು. ವಿಧ ವಿಧವಾದ ಗೋಪುರಗಳಿಂದಲೂ ಮೇಲುಪ್ಪುರಿಗಳಿಂದಲೂ ವೀರಾಯಿಸುತ್ತಿರುವ ಈ ನಗರವು ಮಹೇಂದ್ರನ ಸ್ವರ್ಗಲೋಕದಂತೆಯೂ ಕುಬೇರನ ಅರ್ಕಾವತಿಯಂತೆಯೂ ಕಂಗೊಳಿಸುತ್ತಿರುವುದು. ಇರಲಿ, ನಾನು ಈ ರಾತ್ರಿ ಈ ಲಂಕಾ ನಗರವನ್ನು ಪ್ರವೇಶಿಸಿ ಮುಂದಿನ ಕಾರ್ಯವನ್ನು ಆಲೋಚಿಸಿ. ಆಹಾ, ಏನಿದು? ನಾನು ನಿರಾಶವಾಗಿ ಪಟ್ಟಣವನ್ನು ಪ್ರವೇಶಿಸೋಣವೆಂದರೆ ಈ ಪಟ್ಟಣದ ಬಾಗಿಲಲ್ಲಿ ಯಾರೋ ಓರ್ವ ರಕ್ಕದ ಹಸಿರಿಯು ಭೂತ ಪೇತ ಎಮ್ಮಾರಿಯಂತೆ ಈ ಪಟ್ಟಣವನ್ನೆಲ್ಲ ಆವರಿಸಿಕೊಂಡು ಮಲಗಿರುವಳಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನವನ್ನು ತಿಳಿದೇ ಮುಂದಕ್ಕೆ ಹೋಗುವೆನು. ಜೈ ಶ್ರೀರಾಮ್. ಎಲ್ಲವೋ ರಕ್ಕಸಿ, ಹೇಳಿ ಹೇಳೆ. ಯಾರು ನನ್ನನ್ನು ಈ ಶ್ರೋತ್ರಿ ಹೋಳಿಯಲ್ಲಿ ನನ್ನನ್ನು ಎತ್ತರಗೊಳಿಸಿದರು? ಈಕೆ ಬ್ರಹ ಮಲಿಕೊಂಡವಳಲ್ಲ. ಹೇ ರಕ್ಕಸಿ, ಹೇಳಿ ಹೇಳೆ. ಮತ್ತು ಮಲಿಕೊಂಡವಳಲ್ಲ. ಎಲ್ಲವೋ ರಕ್ಕಸಿ, ಹೇಳಿ ಹೇಳು. ಪುನಃ ನನ್ನನ್ನು ಎಚ್ಚರಿಸಿದ ಪಾಪಿ ಯಾರಾಗಿರಬಹುದು? ಎಲ್ಲವೋ ಕೋಣಗ, ನೀನೇ ನನ್ನನ್ನು ಎಚ್ಚರಿಸಿದ್ದು. ನನ್ನ ಪಟ್ಟಣವನ್ನು ಪ್ರವೇಶ ಮಾಡಲು ಬಂದಿರುವೆಯಾ? ಕಣ್ಣುಗಳು ಮೂರುಂಟು ಎಂದು ಕೇಳಿದೆಯಲ್ಲವೇ? ಉಂಟು. ದೈವ ನಿರ್ಮಿತವಾದ ಕಣ್ಣುಗಳು ಎರಡುಂಟು.
ನಿನ್ನಂತ ರಾಕ್ಷಸ ಕುಲಕ್ಕೆ ವೃತ್ತಿ ಸಂರೂಪವಾಗಿರುವ ಮತ್ತೊಂದು ಕಣ್ಣುಂಟು ತಿಳಿಯುತ್ತೇನೆ. ಹೇ ಛೀ ಪವನಗ, ದೂರ ಸರಿ. ನನ್ನನ್ನು ಯಾರೆಂಬುದು ವಿಚಾರಿಸದೆ ನೀನು ಹೋಗುತ್ತಿರುವೆಯಲ್ಲ. ಆಗಲಿ, ನೀನು ಯಾರೆಂಬುದನ್ನು ಹೇಳಿಯೇ ಬಿಡು, ಅದನ್ನು ನಾನು ಹೇಳಿಯೇ ಮುಂದಕ್ಕೆ ಹೋಗುತ್ತೇನೆ. ಕೇಳು. ಶ್ರೀ ರಾವಣ ಸಾರ್ವಭೌಮನ ಆಜ್ಞಾಸಾರವಾಗಿ ಲಂಕಾನಗರದ ಪಟ್ಟಣಕ್ಕೆ ಕಾವಲಾಗಿರುವ ಲಂಕಣಿ ಎಂದು ತಿಳಿಯೋ. ಓಹೋ, ಲಂಕಿಣಿ, ಕಿಣಿಕಿಣಿ, ಮಂಕಿಣಿ, ಇದೋ ನನ್ನ ಬಾಲದ ದೂರ ಸರಿ ಬಂದರಾಗು. ರೂಪ ಯೌವನಿದಳು, ದಯಾಶಾಲಿನಿ, ಶಾಂತಾತ್ಮಳು. ಆ ಬ್ರಹ್ಮದೇವರು ನಿನ್ನನ್ನು ಕಣ್ಣು ಮುಚ್ಚಿಕೊಂಡೇ ಸೃಷ್ಟಿಸಿರಬೇಕು. ಅಮ್ಮ, ನಾನು ಕೇವಲ ಮರ್ಕಟನು. ಇಂತಹ ಸುಂದರವಾದ ನಗರವನ್ನು ನಾನು ಎಲ್ಲಿಯೂ ನೋಡಿರಲಿಲ್ಲ. ಆದುದರಿಂದ ಒಂದಾವರ್ತಿ ಈ ಪಟ್ಟಣವನ್ನು ನೋಡಿಕೊಂಡು ಬರುವೆನು. ನನ್ನನ್ನು ಬಿಟ್ಟು ಬಿಡುತ್ತಾಯೇ? ಕೋಣಗ ತ್ರಿಮೂರ್ತಿಗಳಿಗೂ ಪ್ರವೇಶವಿಲ್ಲದಂತ ಲಂಕಾನಗರವನ್ನು ಪ್ರದೇಶವೇನು? ಲಂಕಿಣಿ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿದ್ದರೂ ಆಗಿರಬಹುದು. ಆದರೆ ಈ ಮಾರುತಿಗೆ ಎಲ್ಲವೂ ಸಾಧ್ಯವೇ. ಬದುಕು ಉಳಿಯಬೇಕೆಂಬ ಆಸೆ ಇದ್ದರೆ ನಿನ್ನ ಪ್ರಾಣದಾನ ಮಾಡುವೆನು. ಈಗಲೇ ಒಂಟಿ ಹೋಗು. ಓಹೋ, ಇವಳ ತರಳೆಯಾಟಿಯು ಬಹಳವಾಯಿತಲ್ಲ. ಇದುವರೆಗೂ ಶ್ರೀಹತ್ಯವನ್ನು ಮಾಡಬಾರದೆಂದು ಇದುವರೆಗೂ ಸುಮ್ಮನಿದ್ದಕ್ಕಾಗಿ ಇವಳು ನನಗೇ ಪ್ರಾಣದಾನ ಮಾಡತಕ್ಕಳು ಆದವಳಲ್ಲ. ಶ್ರೀರಾಮಚಂದ್ರನ ಕಾರ್ಯಕ್ಕೆ ಕಂಟಕಳಾದ ಈಕೆಯನ್ನು ಸಂಹರಿಸಿದರೂ ಅದು ಪಾಪವೆನಿಸಲಾರದು. ಎಲ್ಲವೋ ಲಂಕಿಣಿ, ನಾವೀರ್ವರು ಒಂದು ಪಂಥದಿಂದ ಯುದ್ಧವನ್ನು ಮಾಡೋಣ. ಮೊದಲು ನೀನು ನನಗೆ 3 ಪ್ರಹಾರಗಳನ್ನು ಕೊಡು. ಶ್ರೀರಾಮಚಂದ್ರ ಅನುಗ್ರಹದಿಂದ ನಾನೇನಾದರೂ ಒಂದು ವೇಳೆ ಉಳಿದುಕೊಂಡರೆ ಕಿಳಿದುಕೊಂಡರೆ ಎಲ್ಲಿ ನೀ ಸಾಧ್ಯ? ಒಂದು ವೇಳೆ ಉಳಿದುಕೊಂಡರೆ ಒಂದೇ ಒಂದು ಪ್ರಹಾರದಿಂದ ನಿನ್ನನ್ನು ಯಮಲೋಕಕ್ಕೆ ಕಳಿಸುವೆನು. ಹಾಗಾದ್ರೆ ಕುಳಿತುಕೊಳ್ಳೋ. ಸರಿ, ಆಗಲಿ ಗುದ್ದೆ. ಈ ಕೋತಿಯ ಕತೆ ಮುಗಿಯಿತು. ಶ್ರೀರಾಮ್, ಮಂಗ ಇನ್ನೂ ಉಳಿದಿರುವೆಲ್ಲ. ಇನ್ನು 2 ಗುದ್ದು ಉಳಿದಿರುವುದು. ಆಗಲಿ ಕುಳಿತುಕೊಳ್ಳುವ. ಆಗಲಿ ಈ ಸಾರಿ ಸತ್ಯ. ಜೈ ಶಾಂಭವಿ. ಮುಗಿದು ಹೋಯ್ತು ಮಂಗನ ಕತೆ. ಜೈ ಶ್ರೀರಾಮ್. ಮಂಗ ಇನ್ನ ಉಳಿದಿರುವೆಲ್ಲ. ಈ ಸಾರಿ ಲಾಸ್ಟ್ನಲ್ಲಿ ನೀನು ಸತ್ಯ. ಕುಳಿತುಕೊಳ್ಳುವ. ಆಗಲಿ ಗುಡ್ಡುಗಳಾಗೆ. ಸತ್ತ ಕೋಳಿ. ಜೈ ಶ್ರೀರಾಮ್. ಲಂಕಿಣಿ, ಎಲ್ಲವೋ ಮಂಗ. ಲಂಕಿಣಿ, ಇನ್ನೂ ಬದುಕಿರುವೆಯಲ್ಲ. ಈಗ ನನ್ನ ಸರದಿ. ನಿನ್ನ ಇಷ್ಟ ದೇವರನ್ನು ಹೊರಚಿಕೊಂಡು ಕುಳಿತುಕೊಳ್ಳವಳಾಗು. ಎಷ್ಟು ಮಟ್ಟಿಗೆ ಗುದ್ದೆ ನೀನು? ಆಗಲಿ ಆಗು. ಎಲ್ಲ ವಾನರ ಹೀರನೆ ಸೋತೆ. ಬ್ರಹ್ಮನು ಹೇಳಿದ ವಾಕ್ಯವು ಇಲ್ಲಿಗೆ ನಿಜವಾಯಿತು. ಓರ್ವ ಕಪಿವೀರನಿಂದ ಎಂದಿಗೆ ನಾನು ಪರಾಜಿತರಾಗುವಳ. ರಾವಣನಿಗೆ ಅಪಜಯವು ಲಂಕಾಪಟ್ಟಣವು ವಿನಾಶವೆಂದು ಬ್ರಹ್ಮನು ಹೇಳಿದನು. ಇದು ನಿನ್ನ ಇಷ್ಟ ಬಂದಂತೆ ಪ್ರದೇಶವನ್ನು ಮಾಡು. ನನ್ನನ್ನು ಹಳ್ಳದ ಕಡೆ ಸೇರಿಸಿಬಿಡು. ಆಗಲಿ. ನಾಗಲೋಕ
ಸಿಕ್ಕಲಿಲ್ಲವಲ್ಲ, ಏನು ಮಾಡಿ? ಪ್ರವಸ್ತ, ವಿಭೀಷಣ, ಕುಂಭಕರ್ಣ, ಇಂದ್ರಜಿತ್ತು, ಅಕ್ಷಯ ಕುಮಾರ ಮೊದಲಾದ ಮನೆಗಳನ್ನೆಲ್ಲ ಹುಡುಕಿದಾಗ್ಯೂ ಕೂಡ ಮಾತೆಯವರ ನೆಲೆಯೇ ಸಿಕ್ಕಲಿಲ್ಲವಲ್ಲ, ಏನು ಮಾಡಲಿ? ನಾನು ಹುಡುಕುತ್ತಾ ಈ ನೀಚನ ಸೇನಾಗ್ರಿಗೆ ಬಂದಿದ್ದಾಯ್ತಲ್ಲ, ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆ. ಮಾತೆಯನ್ನು ಕಂಡೆನು, ಜನಕ ಸದೆಯ ದರ್ಶನವಾಯಿತು, ನಾನು ಬಂದ ಕಾರ್ಯವೂ ಆಯಿತು. ಶ್ರೀರಾಮಚಂದ್ರ, ನಿನ್ನ ಕೃಪಾ ಕಟಾಕ್ಷದಿಂದ ದರ್ಶನ ಪಡೆದು ನಂತರ ಶ್ರೀರಾಮಚಂದ್ರನ ಸನ್ನಿಧಿಗೆ ಹೋಗುವೆನು. ಜೈ ಶ್ರೀರಾಮ್. ಮತ್ತೊಂದು ಸಾರಿ ನೋಡಿದೆ. ರಾಮಚಂದ್ರ, ಮೋಸವಾಯಿತು. ಮಾತೆಯು ಸಿಕ್ಕಿದಳೆಂದು ಮನಸ್ಸಿನಲ್ಲಿ ಸಂತೋಷಪಟ್ಟೆನು. ಆದರೆ ಲೋಕಮಾತೆಯಾದ ಜಾನಕಿ ದೇವಿಯು ಈ ನೀಚನ ಸೇನಾಗಾರದಲ್ಲಿರುವುದಂದ್ರೆ ಏನು? ರಾಮಚಂದ್ರ, ಏನು? ಆದುದೇನೋ ಮೋಸ ಕಾರ್ಯ, ಆದುದೇನೋ ದುರ್ವಿಧಿಯೇ, ಆದುದೇನೋ ಮೋಸ ಕಾರ್ಯ, ಆದುದೇನೋ ದುರ್ವಿಧಿಯೇ, ದುರ್ಲನೆ ಕಥೆಯನ ಗೆಲ್ಲಿ ದುರ್ಗೆ ಚಿಲ್ಕಿದನು, ದುರ್ಲನೆ ಕಥೆಯನದಲ್ಲಿ ದುರ್ಗೆ ಚಿಲ್ಕಿದನು, ಕ್ರೂರತನ ಮನೆಯ ತುಸಗಿಬೆ, ಕ್ರೂರತನ ಮನೆಯ ತುಸಗಿಬೆ, ಮಾರದರನೆ ನೋಡಿದ ಆದುದೇನು ಆದುದೇನು ದುರ್ವಿಧಿಯೇ, ವಿಧಿಯೇ ವಿಧಿಯೇ. ರಾಮಚಂದ್ರ, ನನ್ನನ್ನು ಎಂಥ ಅನುಸಂಘಟೆಗೆ ಗುರಿ ಮಾಡಿದೆ ಪ್ರಭು? ಇಂಥ ಪಾಪವನ್ನು ನೋಡಲು ನನ್ನನ್ನು ಕಳಿಸಿದೆಯಾ? ಏನು ಮಾಡಲಿ? ಮಾಡುವುದಿನ್ನೇನು? ಈ ನೀತಿನ ಮಲಗಿ ನಿದ್ರಿಸುವಂತೆಯೇ ಸಂಹರಿಸಿ ಬಿಡುವೆನು. ನಾನು ಕ್ಷಣ ಮಾತ್ರದಲ್ಲಿ ದುಡುಕಿ ಅಂತ ಅನರ್ಥವನ್ನು ಮಾಡುತ್ತಿದ್ದೆನು. ಶತ್ರು ಮಲಗಿಸಿ ನಿದ್ರಿರುವ ಸಮಯದಲ್ಲಿ ಸಂಹರಿಸುವುದು ಸುತ್ತ ಹೇಳಿದೆನು. ಶ್ರೀರಾಮಚಂದ್ರನು ಸೀತಾ ಮಾತೆಯವರಲ್ಲಿ ಕೆಲವು ಕುರುಪುಗಳನ್ನು ಹೇಳಿದ್ದನು. ಅದನ್ನು ಪರೀಕ್ಷಿಸಿ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸುವೆನು. ಜೈ ಶ್ರೀರಾಮ್. ಈಕೆಯು ಸೀತಾ ಮಾತೆಯಲ್ಲ, ಅಯ್ಯೋ, ಲೋಕಮಾತೆಯಾದ ಜಾನಕಿ ದೇವಿಯಲ್ಲಿ ನಾನು ಎಂಥ ಅನರ್ಥವನ್ನು ಆಡಿದೆನು. ಈಕೆಯು ಈ ದಶಗಂಟನ ಪತ್ನಿಯಾದ ಮಂಡೋದರಿಗೆ ಆಗಿರಬೇಕು.
ಈಕೆಯ ಪಾದದಲ್ಲಿ ಕಾಗರೇಖೆಗಳು ಕಂಗೊಳಿಸುತ್ತಿರುವುದು. ಶ್ರೀರಾಮಚಂದ್ರನು ಸೀತಾ ಮಾತೆಯವರ ಪಾದದಲ್ಲಿ ಪದ್ಮರೇಖೆಗಳಿರುವುದೆಂದು ಹೇಳಿದ್ದರು. ಪದ್ಮರೇಖೆಗಳಿಂದ ಪಾದಗಳ ಮೇಲೆ ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ಮತ್ತೆ ಲಾಂಛನವಿಲ್ಲ ಮುಂಗೈಯ ಮೇಲೆ ವಿಧಿಯತ್ವ ತೋರುತ್ತಿದೆ ಎಡದಲೆಯ ಹಿಂದೆ ಮತ್ತೆರಡು ಮಣಿಗಳಿಲ್ಲ ಅಚ್ಚುತನ ಸತಿ ಇವಳಲ್ಲ ಅರಜಿ ನೋಡೆ ಅರಜಿ ನೋಡೆ. ಎಲ್ಲಿಯೂ ಮಾತೆಯವರ ದರ್ಶನವೇ ಆಗಲಿಲ್ಲವಲ್ಲ. ಏನು ಮಾಡಲಿ ಏನು ಮಾಡಲಿ? ಮಾತೆಯು ಸಿಕ್ಕಲಿಲ್ಲವೆಂದ ಕೂಡಲೇ ಶ್ರೀರಾಮಚಂದ್ರನು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವ. ಅಣ್ಣನನ್ನು ಕಣ್ಣಿನಂತೆ ಕಾಣುವ ಲಕ್ಷ್ಮಣ ಮೂರ್ತಿಯೂ ಸಹ ಅಣ್ಣನ ಸಾಹಿತ್ಯವನ್ನೇ ಅನುಸರಿಸುವನು. ಇನ್ನು ಸೀತಾ ಮಾತೆಯವರನ್ನು ಹುಡುಕಿ ತಂದು ಕೊಡುವೆನೆಂದು ವಾಗ್ದಾನ ಮಾಡಿದ ಸುಗ್ರೀವ ರಾಜನು ಕೂಡ ಜೀವಿಸಿರಲಾರನು. ಇನ್ನು ತಾರಾ ರುಮಾದೇವಿಯರು ಸಹ ಪತಿಯ ಸಾಹಿತ್ಯವನ್ನೇ ಸೇರುವರು. ಮಿಕ್ಕ ಕಪಿವೀರರೆಲ್ಲರೂ ದಣಿಯ ಮಾರ್ಗವನ್ನೇ ಅನುಸರಿಸುವರು. ಈ ಘೋರ ಪ್ರಳಯವೇನಾದರೂ ಅಯೋಧ್ಯೆಗೆ ತಿಳಿದರೆ ಅಲ್ಲಿ ಭರತ, ಶತ್ರುಘ್ನ, ಕೌಶಲ್ಯ, ಸುಮಿತ್ರೆಯವರು ತಮ್ಮ ತಮ್ಮ ಪ್ರಾಣಗಳನ್ನು ತಾವೇ ಕಳೆದುಕೊಳ್ಳುವರು. ಇಂತಿಷ್ಟು ಅನರ್ಥ ಕಾರ್ಯಕ್ಕೆ ಕಾರಣವಾದ ನಾನೇ ಆತ್ಮಹತ್ಯಾಗವನ್ನು ಮಾಡಿಕೊಳ್ಳಲಿ. ಏನು ಮಾಡಿ ಚೇಚಿ, ಇದೆಂತಹ ಹೇಳಿದನು ಅಲ್ಲದೆ ಸ್ವಾಮಿ ದ್ರೋಹವನ್ನು ಮಾಡಿದಂತಾಗುವುದು. ಏನು ಮಾಡಲಿ ಏನು ಮಾಡಲಿ? ಮಾಡುವುದಿನ್ನೇನು? ಈ ತ್ರಿಕಟಾಚಲದಿಂದ ಒಳಗೂಡಿದ ಈ ಲಂಕಾ ನಗರವನ್ನು ಈ ನನ್ನ ಲಾಂಗುಹಾಲದಿಂದ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದ ಸನ್ನಿಧಿಯಲ್ಲಿ ಸೇರಿಸಿಕೊಳ್ಳುವುದು. ಅವರೇ ಹುಡುಕಿಕೊಳ್ಳಿ. ಜೈ ಶ್ರೀರಾಮ್. ಹೇಳಿದು ನಾನು ಕ್ಷಣ ಮಾತ್ರದಲ್ಲಿ ಎಂತಹ ಕಾರ್ಯವನ್ನು ಮಾಡುತ್ತಿದ್ದೆನು. ಇಂದಿನ ದಿನ ಅಶೋಕವನದಲ್ಲಿ ಸೀತಾ ಮಾತೆಯವರು ಇರುವಳೆಂದು ಸಂಪಾದಿ ಹೇಳಿದ್ದೆನು. ಈ ದಿವಸ ಅಶೋಕವನದಲ್ಲಿ ಮಾತೆ ಇರುವಳೆಂದು ಹಸಿರುವಾಣಿಯಿಂದ ತಿಳಿದಂತಾಯಿತು. ನಾನು ಅಲ್ಲಿಗೆ ಹೋಗಿ ಮಾತೆಯವರನ್ನು ನೋಡುವೆನು. ಜೈ ಶ್ರೀರಾಮ್. ರಾಕ್ಷಸಾಂಗರೊಡನೆ ನಾನಾ ವಿಧವಾದ ಸಂಧಾನವನ್ನು ಏರ್ಪಡಿಸಿ ಆ ಜಾನಕಿಯನ್ನು ನನ್ನವಳಾಗುವಂತೆ ಮಾಡದೆ ಹೋದರೆ ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಕಲೆತಂತೆ ಮನಸ್ಸಿನ ಚಿಂತೆ ತನು ಕಲೆತಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ.
ಕಲೆತಂತೆ ಲಂಕಾವಾಸಿನಿ ದುಃಖವಾಗಿನಿ ತೊಳಲು ತಲಿರುವೆ ಮನದಿ ನಿರಂತರ ರಾಮ ರಾಮ ಬಳಲು ತಲಿರುವೆ ಮನದಿ ನಿರಂತರ ಪಡೆದೆನು ನಾ ಹೊನ್ನ ಹರಿಣವ ಪಡೆದೆ ನಾ ಹೊನ್ನ ಹರಿಣವ ಪಡೆದೆನೆ ಹಾವೆನೆ ಘೋರ ದುರಂತ ಪಡೆದೆನೆ ಹಾವಿದೆ ಘೋರ ದುರಂತ ಮನಸ್ಸಿನ ಚಿಂತೆ ತನು ಕಲೆತಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಲೆತಂತೆ ರಾಮ 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 ರಾಮಚಂದ್ರ, ಈ ನೀಚರ ನಿರ್ಬಂಧದಲ್ಲಿ ಸಿಕ್ಕಿರುವ ಸಂಗತಿಯೂ ನಿನಗಿನ್ನೂ ತಿಳಿಯದೆ. ಇನ್ನು ಎಷ್ಟು ದಿನಗಳ ಕಾಲ ಈತನ ಬಂಧನವಾಸಿಯಾಗಿರಬೇಕು ರಾಮ, ಬಂಧನವಾಸಿಯಾಗಿರಬೇಕು. ಮಲಿನ ಬಟ್ಟೆಗಳನ್ನು ಉಟ್ಟು ಏಕಾಂಗಿಯಾಗಿ ಮರದ ಕೆಳಗೆ ಕುಳಿತುಕೊಂಡಿರು ಏತಕ್ಕೆ ಚಿಂತಿಸುತ್ತಿರುವೆ? ನಾನು ತಂದಿರುವ ಈ ಹೊಸ ಪೀತಾಂಬರವನ್ನು ಬಿಟ್ಟು ಆ ಸರೋವರದಲ್ಲಿ ಮಿಂದು ನನ್ನ ದಿವ್ಯ ಸಾನ್ನಿಧ್ಯವನ್ನು ಪಡೆ. ಕಾಡಿನಲ್ಲಿ ಅಲೆಯುತ್ತಿರುವ ನಿನ್ನ ಆ ರಾಮನ ಚಿಂತೆಯನ್ನು ಬಿಟ್ಟು ನನ್ನ ದಿವ್ಯ ಸಾನ್ನಿಧ್ಯವನ್ನು ಪಡೆ. ಈತನ ದುರಾಲಾಪನಿಗೆ ಹಾಸ್ಪತ್ರೆ ಕೊಟ್ಟು ನೀನು ಸುಮ್ಮನಿರುವುದು ಎಲ್ಲವೋ ನೀಚ. ಈಗಲಾದರೂ ಈ ನಿನ್ನ ದುರ್ವಾಕ್ಯಗಳನ್ನು ಬಿಟ್ಟು ಶ್ರೀರಾಮಚಂದ್ರಗೆ ನನ್ನನ್ನು ಒಪ್ಪಿಸು, ಸುಖದಿಂದ ಬಾಳು ಹೋಗು. ಜಾನಕಿ ಅತಿ
ಈ ನೀಚನನ್ನು ನಿವಾರಿಸುವವರು ಯಾರೂ ಇಲ್ಲವೇ? ಕೆಲವು ನೀಚನ ಏತಕ್ಕೆ ನನ್ನನ್ನು ಹೀಗೆ ಕಾಡಿಸುತ್ತಿರುವೆ? ಶುನಕನ ತೆರದಿಂದೇತಕ್ಕೆ ಶುನಕನ ತೆರದಿಂದೇತಕ್ಕೆ ಮನ ಬಂದಂತೆ ಎಂದು ಮಗಳು ತಿರ್ಪೆಯೋ ರಾಘವಾಂಗನೆಯನಿಸಿರ್ಪ ಘನವೀರ ರಾಘವಾಂಗನೆಯನಿಸಿರ್ಪ ಎನ್ನೀಮನ ಚಲಿಪುದೇನೋ ಪಾಪಾತ್ಮ ಪಾಪಾತ್ಮ ಅಲ್ಲದೆ ನನ್ನ ಸ್ವಾಮಿಗೆ ಏನಾದ್ರೂ ನನ್ನನ್ನು ಅಪಹರಿಸಿದಂದು ಗೊತ್ತಿದ್ದಾದರೆ ನಿನ್ನ ಉದರವನ್ನೇ ಸೇಲಿ ಬಿಡ್ತಾನೆ. ಜಾನಕಿ, ಕಾಡಿನಲ್ಲಿ ಅಲೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಆ ರಾಮನನ್ನು ನೋಡಿ ನೀನು ಎಷ್ಟು ಸಂತೋಷ ಪಡುತ್ತಿರುವೆಯೋ ಅದಕ್ಕಿಂತಲೂ ಹೆಚ್ಚಿನ ರೀತಿ ಈ ದಿವ್ಯ ಸ್ವರೂಪವನ್ನು ಪಡೆದು ಸಂತೋಷ ಪಡು. ಛೀ ನೀಚನೆ, ನಿನ್ನ ದಿವ್ಯ ಭೋಗವು ಹಾಳಾಗಿ ಹೋಗಲಿ. ಇಲ್ಲ ನೀಚನೆ, ಶ್ರೀರಾಮಚಂದ್ರಗೆ ಶರಗ್ರಹಗತಿ ಎದೆಗೊಟ್ಟು ನಿಲ್ಲಬಲಿಯ ತೃಣವು ಎದುರು ಬಿದ್ದಂತೆ ಹಾತರನ್ನು ಕೆಣಗುತ್ತಿರುವೆಯ? ಈ ರೀತಿ ಮಾತನಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೇನು? ಜನಪದವನ್ನು ಸೇರಿಯು ಜಾನಕಿ, ಕೇಳು. ನೀನು ನನ್ನವಳಾದರೆ ಈ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ನಿನಗೆ ಧಾರೆ ಎರೆದು ಕೊಡುವೆನು. ಅಲ್ಲದೆ ನಿನ್ನ ಅರಮನೆಯ ತರುಣಿಯರೆಲ್ಲರೂ ನಿನ್ನ ಪರಿಚಾರಿಣಿಯಾಗಿ ಮಾಡುವೆನು.
ಇಂದುರಾಜ ಅಷ್ಟದಿಕ್ಪಾಲಕರು ನಿನ್ನ ಅಪ್ಪಣೆಯನ್ನು ಎದುರು ನೋಡುವಂತೆ ಮಾಡುವೆನು. ಹೆಚ್ಚೇಕೆ ಜಾನಕಿ, ಈ ತ್ರಿಲೋಕ ವಿಖ್ಯಾತ ವೀರೋಧಿ ವೀರನಾದ ನಾನೂ ಸಹ ನಿನ್ನ ದಾಸನಾಗಿರುವೆನು. ನನ್ನನ್ನು ನಿರಾಕರಿಸಬೇಡ, ಬಾ ನನ್ನ ವರಿಸು. ಸ್ವಯಂವರ ಸಭೆಯಲ್ಲಿ ಹರಧನಸನ್ನು ಮುರಿದ ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಮುಟ್ಟಲು ಅಸಮರ್ಥನು ನೀನು. ಎಂಥ ಕಾರ್ಯವನ್ನು ಮಾಡುತ್ತಿರುವಿರಿ ಸ್ವಾಮಿ? ಕಡಕೋಡಿನಲ್ಲಿ ಹೇಳಿ ರಾಮನು ನಿಲ್ಲುವನೇ ಗೆಲ್ಲುವನೇ ಪರಶಿವ ಬರಬಲ ವಿರಂಜಯಿಸಲೇ ಪರಶಿವ ಬರಬಲ ವಿರಂಜಯಿಸಲೇ ದೃಷ್ಟಿಯೊಳಗೆ ಎದುರಿಗಲೇ ಬರುಳೆಯೇ ಈ ಬರು ಕಡಕೋಡಿನಲ್ಲಿ ಹೇಳಿ ರಾಮನು ಜಾನಕಿ, ನಿನ್ನ ಔನ್ನತ್ಯವು ಪ್ರಬಲವಾಯಿತು. ನಿನ್ನ ನೀಗಲೇ ಸಂಹರಿಸಿ ಬಿಡುವರು. ಎಂಥ ಕಾರ್ಯವನ್ನು ಮಾಡುತ್ತಿರುವಿರಿ ಸ್ವಾಮಿ? ಬಿಡು ಬಿಡು ವೈದೇಹಿ ಆಸೆ ಬಿಡು ಪ್ರಾಣೇಶ, ಕೈ ಮುಗಿದು ಬೇಡುವೆ ಬೇಡುವೆ ಭೂಮಿ ಜಾತಿ ಭೂಮಿ ಸೀತಿ ಭೂಮಿ ಜಾತಿ ಭೂಮಿ ಸೀತಿ ಚಾಪಲ್ಯವೀ ನಿನ್ನು ಭೂಪಾಲ ನಿಮಗೆ ಚಾಪಲ್ಯವೀ ನಿನ್ನು ಭೂಪಾಲ ನಿಮಗೆ ಬಿಡು ಬಿಡು ವೈದೇಹಿ ಬಿಡು ವೈದೇಹಿ ಆಸೆ ಬಿಡು ಪ್ರಾಣೇಶ, ಕೈ ಮುಗಿದು ಬೇಡುವೆ ಎಂತಹ ಕಾರ್ಯವನ್ನು ಮಾಡುತ್ತಿರುವಿರಿ? ಸಾರ್ವಭೌಮರಾದ ನೀವು ಓರ್ವ ಅಬಲೆಯನ್ನು ಸಂಹರಿಸಲು ಸಿದ್ಧರಾಗುವುದು. ಆಕೆಗೆ ಕೆಲಕಾಲ ಅವಧಿಯನ್ನು ಕೊಡಿ. ಅವಳು ತಾನಾಗಿ ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡು ನಿಮ್ಮ ವಶವಾಗಬಹುದಲ್ವೇ? ಅಲ್ಲದೆ ಹಿಂದೆ ತಾವು ವೇದವತಿಯನ್ನು ಕೆಣಕಿ ಶಾಪ ಪಡೆದುದನ್ನು ಮರೆತು ಬಿಟ್ರಾ ಸ್ವಾಮಿ? ಬನ್ನಿ, ಅರಮನೆಗೆ ಹೋಗೋಣ. ನಿಶ್ಚಯ ಮಂಡೋದರಿ, ನಿಶ್ಚಯ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕರುಣೇಶು ರಂಭ. ನೀನು ನನಗಿಂತಲೂ ಒಂದು ದಿನ ದೊಡ್ಡವಳೆಂಬ ನಂಬಿಕೆಯಿಂದ ನಿನಗೆ ಗೌರವವನ್ನು ಕೊಟ್ಟಿರುವೆನು. ಸ್ತ್ರೀಯಳಾದ ನಿನ್ನ ಮಾತನ್ನು ನಿರಾಕರಿಸಬಾರದೆಂದು ನನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಿನಗೆ ಗೌರವವನ್ನು ಕೊಟ್ಟಿರುವೆನು. ನಡೆ ಮಂಡೋದರಿ, ಹೋಗೋಣ, ನಡೆ. ಜಾನಕಿ, ಇನ್ನೊಂದು ತಿಂಗಳೊಳಗಾಗಿ ನೀನು ನನ್ನವಳಾದರೆ ಸರಿ, ಇಲ್ಲದೆ ಹೋದರೆ ನಿನ್ನ ಶಿರಸ್ಸನ್ನು ಬಿಡುವೆನು. ಎಲೈ ರಾಕ್ಷಸಿದ, ಒಂದು ತಿಂಗಳೊಳಗಾಗಿ ಈ ಜಾನಕಿಯು ನನ್ನವಳಾದರೆ ಸರಿ, ಇಲ್ಲದೆ ಹೋದರೆ ನಿಮ್ಮನ್ನೀಗಲೇ ಈ ಶಿರಚ್ಛೇದನ ಮಾಡಿಬಿಡುವೆನು. ಅಯ್ಯೋ, ಈ ರಾಕ್ಷಸರು ಬಂದು ಮತ್ತೆ ನನ್ನನ್ನು ಹಿಂಸಿಸುತ್ತಿರುವರು. ಅಷ್ಟರಲ್ಲಿ ವೃಕ್ಷಕ್ಕೆ ಹುರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ರಾಮ ರಾಮ
ರಘುರಾಮ ರಘುರಾಮ ಪಾಲಿಸೋ. ಹಾ ರಾಮಚಂದ್ರ, ನಿನಗೆ ಪ್ರೇಮಯುತವಾದ ಈ ದೇಹವನ್ನು ಈ ವೃಕ್ಷದ ಕೆಳಗೆ ನಾನು ನೀಗಿ ಬಿಡುತ್ತೇನೆ. ಸುಖದೊಳಿರ್ಪ ಶ್ರೀರಾಮನು ಎಡುಗುದ ಜನನ ಚಿರವಂ ಮುರಿದಿರ್ಪ ಶೀಘ್ರದೋಳ್ ಬಂದು ಲಕ್ಷ್ಮಣ ಸಹಿತ ರಾಮ ಸಂದೇಶ ರಾಮ ಸಂದೇಶ ರಾಮ ಸುಖಿ ಭವ ರಾಮ ಸಂದೇಶ ರಾಮ ಸುಖಿ ಭವ ರಾಮ ಸಂದೇಶ. ಶ್ರೀರಾಮಚಂದ್ರನ ವೃತ್ತಾಂತವು ನನ್ನ ಕಿವಿಗೆ ಬೀಳುತ್ತಿರುವುದಲ್ಲ, ಆತನ ಧ್ಯಾನದಲ್ಲಿ ಇರುವ ನನಗೆ ಹೀಗೆ ತೋರುತ್ತಿರುವುದೋ ಏನು? ಓ, ಈತನು ಯಾರಾಗಿರಬಹುದು? ರಘುವೀರ ಸಮರ್ಥ. ಅಮ್ಮ, ತಾವು ಯಾರು? ದುಃಖವನ್ನೇ ಉದ್ವೇಗವನ್ನಾಗಿ ಕೈಗೊಂಡು ಪ್ರತಿ ಕ್ಷಣದಲ್ಲಿಯೂ ಶೋಚಿಸುತ್ತಾ ಭಯಾನುತರುಗಳಂತೆ ಮತ್ತೆ ಮತ್ತೆ ಯೋಚಿಸುತ್ತಾ ತನ್ನ ಪ್ರಿಯತಮನಾದ ವಸ್ತುವನ್ನು ಕಳೆದುಕೊಂಡು ಅಂಬಲಿಸುತ್ತಾ ಬಹು ಬೇಸರವಾಗಿ ತಮ್ಮ ಪ್ರಾಣವನ್ನು ಧರಿಸಿಕೊಳ್ಳುತ್ತಿರುವ ತಾವು ಯಾರಮ್ಮ? ಅಮ್ಮ, ದೇವ ಮಹಾಮುನಿಗಳಾದ ವಸಿಷ್ಠ ಮಹಾಮುನಿಗಳ ಅರ್ಧಾಂಗಿಯಾದ ಅರುಂಧತಾ ದೇವಿಯು, ಅಥವಾ ಅತ್ರಿ ಮಹಾಮುನಿಗಳ ಪ್ರಿಯಪತ್ನಿಯಾದ ಅನಿಶಿಯಾದೇವಿಯು, ಅಥವಾ ಜರಸ್ಥಾನದಿಂದ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಗೀತಾ ಮಾತೆಯವರ ತಾವಾದ ಪಕ್ಷದಲ್ಲಿ ಕೆಲವು ಗುಟ್ಟಾದ ವಿಚಾರವಿರುವುದರ ಕಾರಣ ತಾವು ದಯವಿಟ್ಟು ಹೇಳಬೇಕಮ್ಮ. ಹೀಗೇನು ಹೀಗೆ ಹೇಳುತ್ತಿರುವನಲ್ಲ, ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಳಕರವೆನ್ನುತ್ತಾರೆ. ನನ್ನ ಸ್ವಾಮಿಗೂ ಯಾವ ಅಮಂಗಳಕರವೂ ಆಗದಿರಲಿ. ಅಲ್ಲದೆ ಈತನನ್ನು ನೋಡಿದರೆ ಶತ್ರು ಪಕ್ಷದಲ್ಲಿ ಇರುವಂತೆಯೇ ತೋರುತ್ತಿಲ್ಲ. ಈತನಿಗೆ ನಿಜ ಸಂಗತಿಯನ್ನು ತಿಳಿಸಿದ್ದೇನೆ. ಅಯ್ಯೋ, ಆ ನೀಚ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯರಾದ ಸೀತೆಯು ನಾನೇ. ಹಾದಿರಲಿ, ನೀನು ಯಾರು? ಅಮ್ಮ, ಅಮ್ಮ, ಕೇಸರಿ ಎಂಬ ಕಪಿಕುಲಾದಾಕ್ಷನ ಧರ್ಮಪತ್ನಿಯಾದ ಆಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾದ ಆ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂದು, ಹನುಮಂತನೆಂದು, ಮಾರುತಿ ಎಂದು ಮತ್ತು ಆಂಜನೇಯ ಎಂದು ಕರೆಯುವರು. ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ತಮ್ಮನ್ನು ಹುಡುಕಲು ಬಂದ ರಾಮಸೇವಕನಮ್ಮ ನಾನು. ನನ್ನನ್ನು ವಿಪಕ್ಷದವನೆಂದು ಭಾವಿಸಬೇಡ ತಾಯಿ. ಹಾಗಾದರೆ ನೀನು ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರರಾದರೂ ನರರು, ನೀವು ವಾನರರು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ಶ್ರೀರಾಮ ರಘುರಾಮ ಕಲ್ಯಾಣ ಗುಣಧಾಮ ಕೌಶಲ್ಯ ವಿಪ್ರಾಮ ದೇಗಿತ್ಯ ರಘುರಾಮ. ಅಮ್ಮ, ದಶರಥಾಂತೃಪಾಲನಿಗೆ ಹಿರಿಯ ತನುಜತಾನಾಗಿ ಪ್ರಖ್ಯಾತ ವಿಶ್ವಾಮಿತ್ರ ಮುನಿಯ ಪರಮ ಶಿಷ್ಯತಾನಾಗಿ ರಾಮಚಂದ್ರ. ಅಮ್ಮ, ಹೌದೇ ತಾಯಿ? ಅನುಜ ಲಕ್ಷ್ಮಣನೊಳಗೊಂಡು ಕಾನನಗೆ ಹರಿತಂದು ವಿಕಟ ಧನುಜರಂ ಕೊಂದು ಪರದ ಕಾಲಯದೋಳಿಂದು ರಾಮ ರಾಮಚಂದ್ರ. ಹೌದೇ ತಾಯಿ? ಮಿಥಿಲೆಯೋಳ್ ಪರಮೆಟ್ಟು ಶಿವಧನುವ ಮುರಿದಿಟ್ಟು ಮೈ ಕಿಲಿಜ ಕರೆ ಕೊಟ್ಟು ಪರಶು ಗರ್ವವಂ ಸುಟ್ಟ ನಮ್ಮ ರಾಮ ರಾಮ ರಾಮಚಂದ್ರ.
ಹೌದೇ ತಾಯಿ? ಪಿತೃವಾಕ್ಯವ ಚಲಿಸಿ ಸತಿಗನುಜ ಸಾಕರಿಸಿ ವನವನದಿ ಪರಿತಪಿಸಿ ಪಂಚವಟಿಯೋಳನಗಿ ರಾಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣಾಮೃಗ ತಂದೆಯಲ್ಲಿ ಸೀತಾ ಅಪಾನದಲ್ಲಿ ತಲ್ಲಣಿಸಿ ಕಡು ಬಳಲಿದ ನಮ್ಮ ರಾಮ ರಾಮ. ಹೌದೇನಮ್ಮ? ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎಂಬಮ್ಮ ನಿಮಗಾಗಿ ಕೊಳುಕಿದನು ಶೋಧನೆಗಾಗಿ ರಾಮ ರಾಮ. ಹೌದೇ ತಾಯಿ? ಅಮ್ಮ, ಇನ್ನು ನರನಾದ ಶ್ರೀರಾಮಚಂದ್ರನಿಗೂ ವಾನರನಾದ ನನಗೂ ಪರಿಚಯದ ಬಗೆಯನ್ನು ಹೊರಡಿಸುವನು ಕೇಳಮ್ಮ. ಅಮ್ಮ, ಎನ್ನೊಡೆಯನಾದ ಸುಗ್ರೀವ ರಾಜನು ತನ್ನ ಅಣ್ಣನಾದ ವಾಲಿಯು ತನ್ನ ತಮ್ಮನನ್ನು ರಾಜ್ಯಭ್ರಷ್ಟನಾಗಿ ಮಾಡಿದ್ದು ಅಲ್ಲದೆ ಆತನ ಪತ್ನಿಯಾದ ರುಮಾದೇವಿಯನ್ನು ಸಹ ಅಪಹರಿಸಿದ್ದನು ತಾಯಿ. ಅಮ್ಮ, ಆ ವಾಲಿ ಹಿಂಸೆಯನ್ನು ಸಹಿಸಲಾರದೆ ಆ ವಾಲಿ ಪ್ರವೇಶಕ್ಕೆ ಅವಕಾಶವಿಲ್ಲದಿರುವ ಋಷಿಮುಖ ಪರ್ವತದಲ್ಲಿ ತನ್ನ 4 ಸಚಿವರೊಡನೆ ವಾಸ ಮಾಡಿಕೊಂಡಿದ್ದೆವು ತಾಯಿ. ಅದರಲ್ಲಿ ನಾನು ಒಬ್ಬನಮ್ಮ. ಅಮ್ಮ, ನಾವೊಂದು ದಿನ ಪರ್ವತದ ಮೇಲೆ ಕುಳಿತಿರಲು ಆ ಚೋರನಾದ ರಾವಣನು ತಮ್ಮನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಮಯದಲ್ಲಿ ನೀವೆಸೆದ ಆಭರಣದ ಗಂಟು ನಮಗೆ ದೊರಕಿದ್ದು ಅಲ್ಲದೆ ನಿಮ್ಮ ವೀರಕದಿಂದಲೇ ಬಳಲಿ ಬಂದಿದ್ದ ಶ್ರೀರಾಮಚಂದ್ರನಿಗೆ ಸುಗ್ರೀವರಾಜನಿಗಾದ ಅನ್ಯಾಯವನ್ನು ತಿಳಿಸಲು ಆ ವಾಲಿಯನ್ನು ಒಂದೇ ಬಾಣದಿಂದ ಸಂಹರಿಸಿ ಕಿಷ್ಕಿಂಧೆಯನ್ನು ಸುಗ್ರೀವರಾಜನಿಗೆ ಪಟ್ಟವನ್ನು ಕಟ್ಟಿ ಅಂಗದ ಕುಮಾರ ಯುವರಾಜ ಪಟ್ಟವನ್ನು ಕಟ್ಟಿ ಕೆಲವು ದಿನಗಳು ಕಳೆದ ನಂತರ ತಮ್ಮ ಶೋಧನೆಗಾಗಿ ಎಲ್ಲ ದಿಕ್ಕುಗಳಿಗೂ ಕೆಲವು ಕಪಿವೀರರನ್ನು ಕಳಿಸಿಕೊಟ್ಟರಮ್ಮ. ಅಮ್ಮ, ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಸುಗ್ರೀವರಾಜನಿಂದ ಆಜ್ಞಾಪಿಸಲ್ಪಟ್ಟು ನಾವುಗಳು ಇಂದ್ಯಾದಿ ಪರ್ವತವನ್ನು ಇನ್ನೂ ಅನೇಕ ಭಯಂಕರವಾದ ಸ್ಥಳಗಳನ್ನು ಹುಡುಕುತ್ತಾ ಸ್ವಯಂ ಪ್ರಭಾದಿ ಅಗಸ್ತ್ಯರ ಆಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಸಂಪಾದಿ ಎಂಬ ಪಕ್ಷಿರಾಜನಿಂದ ವಿಚಾರವನ್ನು ತಿಳಿದು ಇಲ್ಲಿಗೆ ಬಂದೆವು ತಾಯಿ. ಮಿಕ್ಕ ಕಪಿವೀರರೆಲ್ಲರೂ ಅನ್ನ ಆಹಾರಾದಿಗಳನ್ನು ತೊರೆದು ಶ್ರೀರಾಮ ತಮ್ಮ ಸಂದರ್ಶನಕ್ಕಾಗಿ ಶ್ರೀರಾಮಧ್ಯಾನ ಪರವಶರಾಗಿ ಸಮುದ್ರ ತೀರದಲ್ಲಿ ಕಾದಿರುವರಮ್ಮ. ಆಂಜನೇಯ, ಬಹಳ ಸಂತೋಷವಾಯಿತು. ಹಾಗಾದ್ರೆ ಶ್ರೀರಾಮಚಂದ್ರರ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಅಮ್ಮ, ನೀನು ಎಷ್ಟು ಹೇಳಿದ್ರು ನನಗೆ ನಂಬಿಕೆ ಬಾರುತ್ತಿಲ್ವಲ್ಲ. ಅಮ್ಮ, ಕೊಂದನೆನೆಗಿಲ್ಲ ಎಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ. ಅಮ್ಮ, ಕೊಂದನೆನೆಗಿಲ್ಲ ಎಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕ ನಿಂದು ತಿಳಿ ಅರವಿಂದ ಲೋಚನೆ ಸಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರ ಕುಸುಮಾನಿತೆ. ಅಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕರ ಅಮ್ಮ ಜನನಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನ ಮನನು. ಪಾವನನ ಲೋಕಾವನಾನ ಸುಗ್ರೀವರಾಜನ ಆಜ್ಞೆಯನ್ನು ಪಾವನನ ಲೋಕಾವನಾರ ಸುಗ್ರೀವರಾಜನ ಆಜ್ಞೆಯನ್ನು ಭಾವಿಸುವುದದಿಂದಿ ಮುದಗಿ ಸುಗ್ರೀವರಾಜನ ಆಜ್ಞೆಗೈದ ಸಂದೇಹ ಬಿಡು ಮಾತೆ ಓ ಸುಂದರ ಸುತೆ ಸುಂದರ ಕುಸುಮಾನಿತೆ. ಅಮ್ಮ, ಶ್ರೀರಾಮಚಂದ್ರನಿಗೂ ನಿಮಗೂ ಚರಣ ಸೇವಕನಮ್ಮ ನಾನು. ನನ್ನನ್ನು ವಿಪಕ್ಷದವನೆಂದು ಭಾವಿಸಬೇಡ ತಾಯಿ.
ಹಾಗಾದ್ರೆ ಶ್ರೀರಾಮಚಂದ್ರರು ಕ್ಷೇಮದಿಂದಿರುವರೆ? ಅಮ್ಮ, ಕ್ಷೇಮದಿಂದ ಕರುತ್ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಕ್ಷೇಮದಿಂದ ಕರುತ್ತಾಯೇ ರಾಮರ ವಿಪುಲ ಸೋಮ ಪ್ರತಾಪ. ಚಿರೋಬಿಯಲಿ ಪವಡಿ ಚಿರ್ಪ ಅಮ್ಮ, ಚಿರೋಬಿಯಲಿ ಪವಡಿ ಚಿರ್ಪ. ದೇವತೆಗಳ ಭಿನ್ನ ಭವನ ಬೇಡ, ಭೂಮಿ ಭಾರವ ಕೊರವೆ ನೆನುತ. ಭೂಮಿ ಭಾರವ ಕೊರವೆ ನೆನುತ. ಬೇಡದ ಚರಟಕು ವರನು ತಾನು ಕ್ಷೇಮದಿಂದ ಕರುತ್ತಾಯೇ ರಾಮರ ವಿಕುಲ ಸೋಮ ಪ್ರತಾಪ. ಅಮ್ಮ, ರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ. ಹಾಗಾದ್ರೆ ನೀನು ಯಾವ ಆಶ್ರಮದಲ್ಲಿರುವೆ? ಅಮ್ಮ, ರಮಣೀಯವಾದ ಪದ್ಮಾಶ್ರಮದಲ್ಲಿರ್ಪೇನಮ್ಮ, ನಿಮ್ಮ ರಮಣನ ದಯದಿ. ಆ ಮುರಾರಿ ಸಮುದಾಯಾಂಗಳಂ ಕಮಲಾಕ್ಷನ ತೃಣಗಳಂತೆ ಕಾಂಬೆನು ಜನನಿ ಜನನಿ. ಅಮ್ಮ, ತಮ್ಮ ಆಶೀರ್ವಾದ ಬಲದಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ತಾಯಿ. ಹಾಗಾದ್ರೆ ಈ ವಿನಯ ವಿಧೇಯತೆಗಳನ್ನೆಲ್ಲ ನೀನು ಎಲ್ಲಿ ಕಲಿತೆ? ಅಮ್ಮ, ಇನಮುಖ ಸುರರಲ್ಲಿ ವಿನಯ ದಿಂಗನತರ ವಿದ್ಯೆಗಳನ್ನೆಲ್ಲ ಕಲಿತನು ತಾಯೇ. ಹನುಮಗದಾಂಗಣಂ ಬಲ್ಲೆನು ಹನುಮಂತನೆಂಬ ನಾಮವಿಗುದು ಸುಭಾಂಗಿ. ಸುಭಾಂಗಿ ಅಮ್ಮ, ನಾನು ವಿಶ್ವರೂಪವನ್ನು ತಾಳಬಲ್ಲನು ತಾಯಿ. ಶ್ರೀರಾಮಚಂದ್ರ. ಆಂಜನೇಯ, ಅದು ಹಾಗಿರಲಿ. ಶ್ರೀರಾಮಚಂದ್ರರ ರೂಪ ಲಾವಣ್ಯವನ್ನು ವರ್ಣಿಸಿ ಹೇಳಬಲ್ಲೆಯ? ಅಮ್ಮ, ಜಗದೈಕ ವೀರನು, ಕೋಟಿ ಸೂರ್ಯ ಪ್ರಕಾಶನು, ವಿಶ್ವಂಬರ ಮೂರ್ತಿಯು, ಸ್ಥಿತಿ ಮತ್ತು ಲಯಕರ್ತನಾದ ಶ್ರೀರಾಮಚಂದ್ರನ ರೂಪು ಲಾವಣ್ಯಾದಿ ಗುಣ ಗಾಂಭೀರ್ಯಗಳನ್ನು ಸಾಮುದ್ರಿಕ ಶಾಸನದಲ್ಲೂ ಸಹ ವರ್ಣಿಸಲು ಅಸಾಧಾರಣವಾಗಿರುವಲ್ಲಿ ಅಮ್ಮ, ನಾನು ಒಂದೇ ಒಂದು ನಾಲಿಗೆಯುಳ್ಳ ಮರ್ಕಟನಾದ ನನ್ನನ್ನು ವರ್ಣಿಸೆಂದು ಹೇಳಿದರೆ ಏನೆಂದು ವರ್ಣಿಸಲಿ ತಾಯಿ. ಅಮ್ಮ, ಆಗಲಿ, ತಮ್ಮ ಮಾತಿಗೆ ಪ್ರತಿಯನ್ನು ಹೇಳದೆ ಸಾಧ್ಯವಾದ ಮಟ್ಟಿಗೆ ವರ್ಣಿಸುವುದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸನದಲ್ಲಿ ಸಾಲದು ಬೇಳಲ್ಲು. ಈ ಭೂಮಿ ಒತ್ತವಗೆ ಅಚದಳವಮ್ಮ, ಈ ಭೂಮಿ ಒತ್ತವಗೆ ಅಚದಳವಮ್ಮ. ನಾ ಮರ್ಕಟನೇನ ಬಲ್ಲೆನು ವರ್ಣಿಸಲು ಮಾತಾ. ಅಮ್ಮ, ಎಂತ ಚೆಲುವನು ಗಮ್ಮಯ್ಯ, ಎಂತ ಚೆಲುವನು ಗಮ್ಮಯ್ಯ. ಕೇಳಮ್ಮ ರಾಮ ಎಂತ ಚೆಲುವನು ಗಮ್ಮಯ್ಯ. ಅಮ್ಮ, ಶ್ಯಾಮಗಾನ ಪ್ರೇಮ ನಿರುಪಮ. ಅಮ್ಮ, ಶ್ಯಾಮಗಾನ ಪ್ರೇಮ ನಿರುಪಮ. ಶ್ಯಾಮಗಾನ
ಗಮ್ಮಯ್ಯ ಚೆಲುವನು ಗಮ್ಮಯ್ಯ ಚೆಲುವನು ಗಮ್ಮಯ್ಯ. ಅಮ್ಮ, ಶ್ರೀರಾಮಚಂದ್ರನು ಬುದ್ಧಿಯಲ್ಲೂ ಬೃಹಸ್ಪತಿಯಂತೆಯೂ ರೂಪಿನಲ್ಲೂ ಮನ್ಮಥನಂತೆಯೂ ಸದಾ ಮಾತಾ ಪಿತರ ಭಕ್ತನಾಗಿರುವನಮ್ಮ. ಲಕ್ಷ್ಮಣನನ್ನು ಹೊರಣಿಸಿ ಹೇಳಬಲ್ಲೆಯ? ಅಮ್ಮ, ಸಾಹಸದಿಂದ ಶ್ರೀರಾಮಚಂದ್ರನನ್ನು ವರ್ಣಿಸಬಹುದು. ಆದರೆ ತಾಯಿಯನ್ನು ಕಾಣದ ಉಲ್ಲೇ ಮರಿಯಂತೆ ಸದಾ ಶ್ರೀರಾಮಚಂದ್ರನೇ ತಾಯಿ ತಂದೆ ಎಂದು ನಂಬಿ ಧವಳವರ್ಣನಾಗಿ ಅಗ್ರಜನ ಪೂಜಾಂತರಂತರನಾಗಿ ಅಗ್ರಜನ ಆಯುಧಗಳನ್ನು ಸದಾ ಬೆನ್ನಿನ ಹೊತ್ತು ಸದಾ ಶ್ರೀರಾಮಚಂದ್ರನ ಆಜ್ಞೆಯನ್ನೇ ಪಾಲಿಸುತ್ತಿರುವ ಲಕ್ಷ್ಮಣ ಮೂರ್ತಿಯನ್ನು ಏನೆಂದು ವರ್ಣಿಸಲಮ್ಮ? ಸಾಧ್ಯವಾಗಲಾರದಮ್ಮ, ಸಾಧ್ಯವಾಗಲಾರದು. ಆಂಜನೇಯ, ಹಾಗಾದ್ರೆ ನಿನ್ನಲ್ಲಿ ಪೂರ್ಣ ನಂಬಿಕೆ ಬರಬೇಕಾದ್ರೆ ಶತಯೋಜನ ವಿಸ್ತೀರ್ಣವುಳ್ಳ ಆ ಸಮುದ್ರವನ್ನು ಲಂಘಿಸಿ ಬಂದ ಈ ನಿನ್ನ ವಿಶ್ವರೂಪವನ್ನು ಧರಿಸು. ಸತಿಯಲ್ಲಿ ಪತಿಗಿರತಕ್ಕ ಭಕ್ತಿ ವಿಶ್ವಾಸವನ್ನು, ಸತಿಯಲ್ಲಿ ಪತಿಗಿರತಕ್ಕ ಅನುರಾಗವನ್ನು ಈ ಪ್ರಪಂಚಕ್ಕೆ ತೋರ್ಪಡಿಸುವುದಕ್ಕಾಗಿ ಅದನ್ನು ಭಕ್ತರ ಬಾಯಿಂದಲೇ ಪ್ರಚೋದನೆಗೈತಿರುವುದನ್ನು ನೋಡಿದರೆ ತಮಗೆ ಭಕ್ತರಲ್ಲಿರತಕ್ಕ ಎಂಥ ವಿಶ್ವಾಸವನ್ನು ಎಷ್ಟು ಕೊಂಡಾಡಿದರೂ ಸರಿ ತಾಯಿ. ಆಗಲಿ ಅಮ್ಮ, ನನ್ನ ವಿಶ್ವರೂಪವನ್ನು ನೋಡಿ ತಾವು ಭಯಗೊಂಡರೆ ಹೇಗೆ ತಾಯಿ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೆ ನಾನು ಹೆದರುವುದಿಲ್ಲ. ನೀನು ವಿಶ್ವರೂಪವನ್ನು ತೋರಿಸು. ಆಗಲಿ ಅಮ್ಮ, ತಮ್ಮ ಅರ್ಪಣೆಯಂತೆ ನಡೆದುಕೊಳ್ಳುವ ತಾಯಿ. ರಾಮಗರೇ ಜಯ ರಾಮಗರೇ ಜಯ ರಾಮಗರೇ ಜಯ ರಾಮಗರೇ ರಾಮಗರೇ ಜಯ ರಾಮಗರೇ ಜಯ ರಾಮಗರೇ ಜಯ ರಾಮಗರೇ ಜಯ ರಾಮಗರೇ ರಾಮಗರೇ. ಶಾಂತನಾಗು, ಶಾಂತನಾಗು. ಈ ನಿನ್ನ ವಿಶ್ವರೂಪವನ್ನು ನಾನು ನೋಡಲಾರೆನೋ. ಶಾಂತನಾಗು ಆಂಜನೇಯ, ಶಾಂತನಾಗು. ಅಮ್ಮ, ನೀರಾಜಾಂಬತಿ ನಿನ್ನ ವೀರಾಗ ವಿರಿ ಬರುವ ವೀರಾರಾಗವ. ನೀರಾಜಾಂಬತಿ ನಿನ್ನ ವೀರಾಗ ವಿರಿ ಬರುವ ವೀರಾರಾಗವ. ಹರಿದಾನ ಪಾರಿಗಾಣ ಹರಿದಾನ ಪಾರಿಗಾಣ ವಿಧಾನವರ ತೋರಿಸುವ ಕದರ ಬೇಡವೆ ಮಾತೆ ಮಾತೆ ಸಾಧೆ ಹೆಚ್ಚು ಮಾಡುದ ಬೇದರ ಬೇಡವೆ ಮಾತೆ ಮಾತೆ. ಆಂಜನೇಯ, ನೀನು ಎಷ್ಟು ಹೇಳಿದರು ನನಗೆ ನಂಬಿಕೆಯೇ ಸಾಲದಾಗಿದೆಯಲ್ಲ. ಓಹೋ, ಮರೆತಿದ್ದೇನೆ. ನಾನು ಎಷ್ಟು ವಿಧವಾಗಿ ಹೇಳಿದರೂ ಮಾತೆಯವರು ನಂಬುವುದೇ ಇಲ್ಲವಲ್ಲ. ಅಮ್ಮ, ಶ್ರೀರಾಮಚಂದ್ರನಿಂದ ತಂದಿರುವ ಅಂಗುಳಿಕೆಯನ್ನು ಮಾತಿಗೆ ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸುವೆನು. ಶ್ರೀರಾಮಚಂದ್ರನ ಘನಮುದ್ರಿಕೆಯೋ ಶ್ರೀರಾಮಚಂದ್ರನ ಘನಮುದ್ರಿಕೆಯೋ ಅನುವಿಂಪೀಕರಿಸುವುದು ಮನದನ ಮಾನಾಂಗಳಂ ಕರೆದು ರಾಘವರಗಿತೆ ರಾಘವರಗಿತೆ. ಆಂಜನೇಯ, ಈ ಮುದ್ರಿಕೆಯ ಉಂಗುರವನ್ನು ನೋಡುತ್ತಿದ್ದರೆ ನನ್ನ ಶ್ರೀರಾಮಚಂದ್ರನನ್ನು ನೋಡಿದಷ್ಟೇ ಬಹಳ ಸಂತೋಷವಾಗುತ್ತಿದೆ. ಆಂಜನೇಯ, ಬಹಳ ಕಷ್ಟಪಟ್ಟು ಮುದ್ರಿಕೆಯ ಉಂಗುರವನ್ನು ತಂದುಕೊಟ್ಟೆ. ಇದರ ಪ್ರತ್ಯುಪಕಾರವಾಗಿ ನಾನು ನಿನಗೆ ಯಾವ ಪ್ರತ್ಯುಪಕಾರವನ್ನು ಮಾಡಲಿ? ಅಮ್ಮ, ಶ್ರೀರಾಮಚಂದ್ರನಿಂದ ತಂದಿದ್ದ ಅಂಕುಳಿಕೆಯನ್ನು ತಮಗೆ ಸಮರ್ಪಿಸಿದಾಯಿತು.
ಇನ್ನು ತಮ್ಮನ್ನು ಕಂಡ ಕೃಪೆಗಾಗಿ ಯಾವುದಾದರೂ ಒಂದು ಅವಿಜ್ಞಾನ ವಸ್ತುವನ್ನು ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದ ಕಮಲದಲ್ಲಿ ಸಮರ್ಪಿಸುವುದು ತಾಯಿ. ಏನು ಅಭಿಜ್ಞಾನ ವಸ್ತುವೆ? ಓಹೋ, ಮರೆತಿದ್ದೇನು ಆಂಜನೇಯ. ಶ್ರೀರಾಮಚಂದ್ರನಿಗೆ ಇದನ್ನು ಒಪ್ಪಿಸಿ ಇನ್ನೊಂದು ತಿಂಗಳ ಅವಧಿಯಲ್ಲಿ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುವಲೆಂತಲೂ ತಿಳಿಸು. ಅದರಲ್ಲಿ ನಿನಗೆ ನಾನು ಯಾವ ಪ್ರತ್ಯುಪಕಾರವನ್ನು ಮಾಡಲಿ? ಅಮ್ಮ, ತಮ್ಮ ಕೋಮಲವಾದ ಹಸ್ತದಿಂದ ಈ ದಾಸನ ಉಂದಾವೃತಿ ಆಶೀರ್ವದಿಸಿದರೆ ಅಷ್ಟೇ ಸಾಕು ತಾಯಿ. ತಮ್ಮಿಂದ ಮತ್ತೆ ಉಪಕಾರವನ್ನು ಬಯಸಲಾರನಮ್ಮ. ಹಾಗೆ ಆಗಲಿ ಆಂಜನೇಯ, ನಿನಗೆ ಮಂಗಳವಾಗಲಿ. ನೀನಿನ್ನು ಹೋಗಿ ಬಾ ಆಂಜನೇಯ. ವಾಯುನಂದನ ಶ್ರೇಯೋವಾತು ಬಾಳೈ ವಾಯುನಂದನ ವಾಯುನಂದನ ಶ್ರೇಯೋವಾತು ಬಾಳೈ ರಾಮ ಆಂಜನೇಯ, ನಿನಗೆ ಮಂಗಳವಾಗಲಿ. ಧನ್ಯನಾದ ತಾಯಿ, ಧನ್ಯನಾದ. ನನ್ನ ಜನ್ಮವು ಸಾರ್ಥಕವಾಯಿತು. ಅಮ್ಮ, ತಮ್ಮ ದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಭಜಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆನು. ಈಗ ಆ ಪ್ರತಿಜ್ಞೆ ನೆರವೇರಿದಂತಾಯಿತು. ಅಮ್ಮ, ಇಲ್ಲಿ ಎಲ್ಲಿಯಾದರೂ ಕಾಣುವ ಕೆಲವು ಹಣ್ಣುಗಳನ್ನು ಭಕ್ಷಿಸಲು ನನಗೆ ಅಪ್ಪಣೆಯಾದರೆ. ಆಂಜನೇಯ, ಇಲ್ಲಿನ ರಾಕ್ಷಸರು ಬಹಳ ಕೆಟ್ಟವರು. ಕಂಡರೆ ಪ್ರಮಾದವಾಗುವುದು. ಗಲಭೆಗೆ ಸದ್ದಿಲ್ಲದೆ ಇಲ್ಲಿ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಬಂಧಿಸಬೇಕು. ಅಮ್ಮ, ಶ್ರೀರಾಮಚಂದ್ರನ ಅನುಗ್ರಹದಿಂದಲೂ ತಮ್ಮ ಆಶೀರ್ವಾದ ಬಲದಿಂದಲೂ ಯಾವ ಗಲಭೆಯಾದರೂ ಅದನ್ನು ನಿಗ್ರಹಿಸಿಕೊಳ್ಳುವೆನು. ಆದರೆ ಮತ್ತೊಂದು ವಿಜ್ಞಾಪನೆ ತಾಯಿಯೇ. ಏನು ಆಂಜನೇಯ? ಅಮ್ಮ, ಕಪಿಗಳು ಹಣ್ಣುಗಳನ್ನು ಬಂಧಿಸುವುದನ್ನು ತಾವು ನೋಡಬಾರದು. ಆದುದರಿಂದ ನೀವು ಅಲ್ಲಿ ಕಾಣುವ ಕಾಳಿಕಾಲಯಕ್ಕೆ ದಯಮಾಡಿಸಿದರೆ ಪುನಃ ಬಂದು ತಮ್ಮ ದರ್ಶನವನ್ನು ಪಡೆದು ರಾಮ ಸನ್ನಿಧಿಗೆ ಹೋಗುವೆನಮ್ಮ. ಹಾಗೆ ಆಗಲಿ ಆಂಜನೇಯ, ನಿನ್ನಿಷ್ಟದಂತಾಗಲಿ. ನಾನು ಮಾದೇವರಿಂದ ಆಶೀರ್ವಾದವನ್ನು ಪಡೆದಿದ್ದು ಆಯಿತು. ಶ್ರೀರಾಮಚಂದ್ರನಿಂದ ತಂದಿದ್ದ ಅಂಕುರುಳಿಕೆಯನ್ನು ಮಾತೆಗೆ ಸಮರ್ಪಿಸಿ ಅವರಿಂದ ಅವಿಜ್ಞಾನ ವಸ್ತುವನ್ನು ಪಡೆದಿದ್ದು ಆಯಿತು. ನಾನು ಹೀಗೆ ಹಿಂದಿರುಗಿ ಹೋಗುವುದು ಸರಿಯಲ್ಲ. ನಾನು ಈ ಅಶೋಕವನದಲ್ಲಿ ಗಲಭೆ ಮಾಡಿದರೆ ಇಲ್ಲಿನ ಕಾವಲುಗಾರರು ಸಪ್ರಯತ್ನವಿಲ್ಲದೆ ಆ ರಾವಣನ ಅಂತಸ್ಪರಿಗೆ ಕರೆದುಕೊಂಡು ಹೋಗುವರು. ಆಗ ಸ್ವಾಮಿ ಕಾರ್ಯವು ಸಕಾರ್ಯವೂ ಎಲ್ಲವೂ ನಡೆದಂತಾಗುವುದು. ಆ ರಾವಣನಿಗೆ ರಾಮತತ್ವವನ್ನು ಹೇಳಬಹುದು. ಅಕ್ಷವನ ಕೊಂದವನದ ಅಕ್ಷರ ಕೊಂದವನದ ನಿಜ ಕೋಡಗಳಿಂದ ಎಲ್ಲವೋ ಕೋಡಗ, ನೀನು ಯಾರು? ಏತಕ್ಕೆ ಬಂದೆ? ನಮ್ಮ ವನವನ್ನು ಹಾಳು ಮಾಡುವುದಲ್ಲಿ ರಾಕ್ಷಸರಲ್ಲಿ ಹಿಂಸಿಸಲು ಕಾರಣವೇನು? ಮತ್ತು ಅಕ್ಷಯನನ್ನು ಕೊಂದಿರುವನೆ. ಈಗ ನಿನಗೆ ಯಮಪುರಿಗೆ ಕಳಿಸಿಬಿಡುವನು. ಅಯ್ಯ ದಾನವ ಶಿಖಾಮಣಿ, ಸ್ವಾಮಿ ಏನು ಬುದ್ಧಿ ಇಲ್ಲದೆ ಈ ವನವನ್ನು ಹಾಳು ಮಾಡಿದೆ. ಆದರೆ ತಪ್ಪಿತಸ್ಥನಾದ ನನ್ನನ್ನು ತಮ್ಮ ತಣಿಯ ಬಳಿಗೆ ಕರೆದುಕೊಂಡು ಹೋಗುವುದು ಅವರ ಕರ್ತವ್ಯವಾಗಿತ್ತು. ಅವರು ಹಾಗೆ ಮಾಡದೆ ನನ್ನನ್ನು ಅಲ್ಲೇ ಸಂಹರಿಸಲು ಚಿತ್ತರಾದರು. ಆದ್ದರಿಂದ ಯುದ್ಧ ಮಾಡಬೇಕಾಯಿತು. ಯುದ್ಧದಲ್ಲಿ ಜಯ ಅಪಯಗಳು ಈಶ್ವರಾಧೀನವಲ್ಲವೇ? ಅಲ್ಲದೆ ನೀನು ಯಾರು? ನಿನ್ನ ಹೆಸರೇನು? ಕೇಳು. ಮಹೇಂದ್ರನನ್ನು ಜಯಿಸಿ
ಇಂದ್ರಜಿತ್ ಹೆಸರುಗೊಂಡು ತ್ರಿಲೋಕಾಧಿಪತಿಯಾದ ಸಾರ್ವಭೌಮನಾದ ಜ್ಯೇಷ್ಠ ಪುತ್ರನಾದ ಮೇಘನಾಥನು. ಮೇಘನಾಥ, ಬಾಲ್ಯದಲ್ಲಿ ಮಹೇಂದ್ರನನ್ನು ಜಯಿಸಿದನೆಂದೊಬ್ಬ ದುರಾಂಕಾರವನ್ನು ಈ ರಾಮದೂತನದಾದ ನನ್ನಲ್ಲಿ ತೋರಿಸಬೇಡ. ನೀನು ನಿಮ್ಮ ತಂದೆಗೆ ಒಬ್ಬನೇ ಮಗನೋ ಮತ್ತಾರಾದರೂ ಇರುವರು? ಸಾವಿರಾರು ಇರುವರು. ಅದನ್ನು ಕಟ್ಟಿಕೊಂಡು ನೀನೇನು ಮಾಡಬಲ್ಲೆ? ಏಕೆಂದರೆ ನೀನು ಸಹ ನಿನ್ನ ತಮ್ಮನ ಮಾರ್ಗವನ್ನೇ ಅನುಸರಿಸಿದರೆ ನಿನ್ನ ತಂದೆಗೆ ತ್ರಿಲಾರ್ಪಣವನ್ನು ಬಿಡುವರು ಇಲ್ಲದಾಗುವರಲ್ಲ. ಅದಕ್ಕೆ ಹೇಳಿದನು. ಏನು ಬೊಗಳುತ್ತಿರುವೆ? ಎಲ್ಲವೋ ಶ್ರೀರಾಮದೂತರಾದ ನನಗೆ ನಿನ್ನ ಹುಲ್ಲು ಬಾಣಗಳು ಏನು ತಾನು ಮಾಡಬಹುದು? ನಿನ್ನ ಬಾಣವೇನಾಗಿರುವುದು? ಇದು ಸಾಮಾನ್ಯ ಕೊಡವಲ್ಲ, ಇದು ಬ್ರಹ್ಮಾಸ್ತ್ರದಿಂದ ಕಟ್ಟಿಕೊಂಡು ಬ್ರಹ್ಮಾಸ್ತ್ರದಿಂದ ಬಂಧಿಸುವನು. ಓಹೋ, ಈ ನೀಚನು ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡುವೆನು. ಓ, ನಾನು ಹಿಂದೆ ನನ್ನ ಪಿತಾಮಹನಿಗೆ 1 ಮಾಸದ ಕಾಲ ಬ್ರಹ್ಮಾಸ್ತ್ರ ಕಟ್ಟಿಬಿಡುವೆನು ಎಂದು ಮಾತನ್ನು ಕೊಟ್ಟಿರುವೆನು. ಈಗ ಅವಕಾಶ ಒದಗಿದಂತಾಯಿತು. ಎಲ್ಲವೋ ದುಷ್ಟ, ನಿನ್ನ ಕಾರ್ಯವನ್ನು ನೆರವೇರಿಸಿಕೊ. ಬ್ರಹ್ಮಾಸ್ತ್ರ ಸೇವಕರೇ, ಈ ಕೊಡಗನನ್ನು ಜನಕನ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಎಲ್ಲವೋ ಇದು ಸಾಮಾನ್ಯವಾದ ಕೋಡಗವಲ್ಲ. ಎಲ್ಲ ಈ ಸೇವಕರೇ, ಈ ಕೋಡಗವನ್ನು ಕಟ್ಟಿ ಹಾಕಿ ಶಿರಚ್ಛೇದನವನ್ನು ಮಾಡಿ. ಜನಕ, ಕುಮಾರ, ಆ ಕೋಡಗನನ್ನು ಕಟ್ಟಿಕೊಂಡು ಬಂದಿರುವೆ. ಕುಮಾರ, ಆ ಕೋಡಗನನ್ನು ಕಟ್ಟಿ ಹಾಕಿ ಶಿರಚ್ಛೇದನವನ್ನು ಮಾಡು. ಜನಕ, ಅದನ್ನು ಕರೆತಂದಿರುವನು. ವಿಚಾರ ಮಾಡಿ. ಎಲ್ಲವೋ ಕೋಡಗ, ನೀನು ಯಾರು? ನೀನು ಎಲ್ಲಿಂದ ಬಂದೆ? ಏತಕ್ಕಾಗಿ ಬಂದೆ? ಅದನ್ನು ಆ ವಿಚಾರವನ್ನು ತಿಳಿಸು. ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಎಲ್ಲವೋ ರಾವಣ ಶ್ರೀ ಸ್ವಾಮಿ ಕಾರ್ಯಕ್ಕೋಸ್ಕರ
ನಾನು ಬಹುಜನ ರಾವಣರನ್ನು ನೋಡಿರುವೆನು. ಅದರಲ್ಲಿ ನೀನು ಯಾವ ರಾವಣನ ನನಗೆ ತಿಳಿಯೋದಲ್ಲ. ಎಲ್ಲವೋ ಕೋಡುಗ, ನೀನು ಯಾವ ಯಾವ ರಾವಣನನ್ನು ನೋಡಿರುವೆ ಹೇಳು. ಮಗಳು, ಈತನು ಸಿಂಹಾಸನ ಮೇಲೆ ಕುಳಿತು ನನ್ನ ಸ್ವಾಮಿಯ ನನ್ನ ವೃತ್ತಾಂತವನ್ನು ಕೇಳುವನು. ಶ್ರೀರಾಮದೂತನಾದ ನಾನು ಈತ ನೆಲದ ಮೇಲೆ ನಿಂತು ಈತನಿಗೆ ಉತ್ತರಿಸುವುದು ನನಗಿಂತಲೂ ಈ ನನ್ನ ಲಾಂಗೋಲಕ್ಕೆ ಅವಮಾನಕರ. ಆದುದರಿಂದ ನಾನು ಈ ನನ್ನ ಲಾಂಗೋಲದಿಂದಲೇ ಒಂದು ಉಚಿತವಾದ ಆಸ್ಥಾನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಈತನಿಗೆ ಉತ್ತರ ಕೊಡುವನು. ಜೈ ಶ್ರೀರಾಮ್. ಈಗ ಕೇಳು, ಹೇಳುವೆನು. ಎಲ್ಲವೋ ಕೋಡುಗ, ಹೇಳುವಂತವನಾಗು. ರಾವಣ, ಹೇಳುವೆನು ಕೇಳು. ಕೈಲಾಸವನೆತ್ತಿ ತೋಗಳ ರಾವಣ ನೀನೇ ತಾನೇ, ವೀರ ಶಿರೋಮಣಿ ನೀನೇ ತಾನೇ. ಅಯ್ಯ ರಾವಣೇಶ್ವರ, ಹಿಂದೆ ನೀನು ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾಗದೆ ನಿನ್ನ 20 ತೋಳುಗಳನ್ನು ಸಿಲುಕಿಸಿಕೊಂಡು ಓಡಾಡುತ್ತಿದ್ದ ಆ ರಾವಣ ಯಾರು? ಎಲ್ಲವೋ ಕೋಡುಗ, ನಾನು ಶಿವಪೂಜಾ ದುರಂಧರನು. ಅಧಿಕಾಲದಲ್ಲಿ ಸಮಯಕ್ಕೆ ಬಾರದಿರಲು ಕೈಲಾಸ ಪರ್ವತವನ್ನು ಎತ್ತುವಾಗ ನನ್ನ ಕೈ ಸಿಲುಕಿಕೊಂಡಿದ್ದು ನಿಜ. ಮುಂದೆ ಮಗಳು, ಹೇಳುವೆನು ಕೇಳು. ಕಾಟಿಗೆ ರಣತೇರೆ ಕಾಟಿಗೆ ಪರದಂತ ತಾನೇ ವೀರ ಶಿರೋಮಣಿ ತಾನೇ. ಅಯ್ಯ ರಾವಣೇಶ್ವರ, ಎಲ್ಲವೋ ಕೋಡುಗ, ಮಹಾಪರಾಕ್ರಮಶಾಲಿಯಾದ ಕಾರ್ತಿ ವೀರಾರ್ಜುನನ್ನು ಪರಾಭವಗೊಳಿಸನೆಂಬ ಹೋಗಿ ಆತನಿಂದ ಬಂಧಿತನಾಗಿ ಬಂಗಾರದ ಸೆಂಗೋಲೆಗಳಿಂದ ಬಂಧಿತನಾಗಿ ಸಹಸ್ರಾರು ವರ್ಷಗಳ ಕಾಲ ಸೆರೆಮನೆ ವಾಸವನ್ನು ಅನುಭವಿಸಿ ತನ್ನ ಪಿತಾಮಹನಾದ ಬ್ರಹ್ಮದೇವನಿಂದ ಬಿಡುಗಡೆ ಹೊಂದಿ ಬಂದ ಆ ರಾವಣನ ಯಾರು? ಪೌಲೇಶನ ಬೇಡಿಕೆಯಿಂದ ಬಿಡುಗಡೆ ಹೊಂದಿ ಓಡಿ ಹೋದ ಆ ರಾವಣನ ಯಾರು? ಎಲ್ಲವೋ ಕೋಡುಗ, ಸಮರಾಂಗಣದಲ್ಲಿ ಸಮಯವನ್ನರಿತು ಕಾರ್ಯವನ್ನು ಸಾಧಿಸುವುದು ಯುಕ್ತವೇ ಸರಿ. ನನ್ನ ಬಲಾಬಲಗಳನ್ನು ತಿಳಿಯಬೇಕಾದರೆ ಅವರ ಸ್ನೇಹವನ್ನು ಬಿಡಿಸಬೇಕು, ತಿಳಿಯಬೇಕೇನೋ ಕೋಡುಗ. ಮುಂದೆ ಹೇಳು. ಅಗದನ ಕೊಲ್ಲಿಗೆ ಕಟ್ಟಿರಲಾದ ವದೆಗಳ ತಿಂದವ ಓಡಾಡಿದವನ ವೀರ ರಾವಣ ತಾನೇ ಶಿರೋಮಣಿ ನೀನೇ ತಾನೇ. ಅಯ್ಯ ರಾವಣ, ಹಿಂದೆ ನಮ್ಮ ಜಾತಿಯವೇನೇ ಆದ ವಾಲಿಯು ಸೂರ್ಯನಿಗೆ ಅಂಕುರಿಕೆಯನ್ನು ಬಿಡುತ್ತಿರುವ ಸಮಯದಲ್ಲಿ ಆತನನ್ನು ಹಿಂಬದಿಯಿಂದ ಹೋಗಿ ಹಿಡಿಯಲು ಹೋಗಿ ಆತ ಲಾಂಗೋಲದಿಂದ ಬಂಧಿತನಾಗಿ ಸಪ್ತ ಸಾಗರಗಳಲ್ಲಿ ಮುಳುಗಿಸುತ್ತಾ ತೇಲಿಸುತ್ತಾ ತೆಗೆದುಕೊಂಡು ಹೋಗಿ ತನ್ನ ಪುಟ್ಟ ಬಾಲಕನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಪುಟ್ಟ ಬಾಲಕನು ತನ್ನ ಪುಟ್ಟ ಪಾದದಿಂದ ನಿನ್ನನ್ನು ಒದೆಯುತ್ತಿರಲು ಆ ಪೆಟ್ಟನ್ನು ಸಹಿಸಲಾರದೆ ಗೋಳಾಡುತ್ತಿದ್ದ ಆ ರಾವಣನ ಯಾರು? ಎಲ್ಲವೋ ಕೋಡುಗ, ಆ ಬಾಲಕನಾದ ಅಂಗನನ್ನು ನೋಡಬೇಕೆಂಬ ಉದ್ದೇಶದಿಂದ ನಾನು ಹೋಗಿದ್ದು ನಿಜ. ಅಂಗದನಿಗೂ ನನಗಿರುವ ಬ್ರಹ್ಮರಹಸ್ಯವು ನಿನಗೇನು ಗೊತ್ತಿತ್ತು? ಮುಂದೆ ಮಗಳು, ಹೇಳುವನು ಕೇಳು ರಾವಣ.
ರಾವಣ, ಹಿಂದೆ ಮಿಥಿಲೆಯಲ್ಲಿ ಸೀತಾ ಸ್ವಯಂವರ ಕಾಲದಲ್ಲಿ ಶಿವಧನಸನ್ನು ಮುರಿಯಲು ಹೋಗಿ ಅದನ್ನು ಎತ್ತಲಾಗದೆ ತನ್ನ ಎದೆ ಮೇಲೆ ಎಳೆದುಕೊಂಡು ಬಿದ್ದು ಅಲ್ಲಲ್ಲಿ ಗಿರುಗುತ್ತಿದ್ದ ರಾವಣನ ಯಾರು? ಎಲ್ಲವೋ ಕೋಡಗ ಧನುಸ್ಸನ್ನು ಮುರಿದು ಸೀತೆಯನ್ನು ತರಲು ಹೋಗಿದ್ದೇನೋ ದಿಟ. ಅದು ಶಿವಧನುಸ್ಸು ಆದ್ದರಿಂದ ನಾನು ಸುಮ್ಮನಿರುವೆನು. ಈ ವಿಷ್ಣು ಧನುಸ್ಸು ಆಗಿದ್ದರೆ ಛಿದ್ರವಾಗಿ ಮಾಡಿಬಿಡುತ್ತಿದ್ದೆ. ರಾವಣ, ಇನ್ನೂ ಕೇಳು. ರಾಮನ ನಾರಿಯ ಚೋರನಿ ಸೀತೆಯ ಕದು ತಂದ ಚೋರ ತನುಜನು ನೀನೆ ತಾನೆ ಸೋಮನಿ ನೀನೆ ತಾನೆ. ಎಲ್ಲವೋ ರಾವಣ, ಜನಸ್ಥಾನದಲ್ಲಿ ಶ್ರೀರಾಮ ಲಕ್ಷ್ಮಣರಿಲ್ಲುವ ಸಮಯವನ್ನು ನೋಡಿ ಆ ಸೀತಾಮಾತೆಯನ್ನು ಕದ್ದು ತಂದ ಚೋರ ನೀಚ ಹದಮ ನೀನೇ ತಾನೆ. ಎಲ್ಲವೋ ಕೋಡಗ, ಏನೂ ಅರಿಯದ ನನ್ನ ಸಹೋದರಿಯಾದ ಶೂರ್ಪನಖಾ ದೇವಿಯ ನಾಸಿಕವನ್ನು ಕೊಯ್ದು ಅಂಗಭಂಗಗಳನ್ನು ಮಾಡಿದ ಆ ದುರಾತ್ಮರಾದ ರಾಮ ಲಕ್ಷ್ಮಣರನ್ನು ಅವರಿಗೆ ತಕ್ಕ ಪಾಠವನ್ನು ಕಲಿಸುವ ನೋಡುತ್ತಿರುವ ಮದಹಂಡ. ರಾವಣ, ನೀನೇನು ಸಾಮಾನ್ಯದವನು ಅಲ್ಲವೇ? ಮತ್ತೆ ಪೌರಶ್ಯ ಬ್ರಹ್ಮನ ಮಗ, ಹೌದು. ವಿಶ್ವಶಿವನ ಮೊಮ್ಮಗ, ಹೌದು. ಸಹಸ್ರಾಸ್ತ್ರ ಪಂಡಿತ, ಮೇಲಾಗಿ ಮಹಾಬ್ರಾಹ್ಮಣನಲ್ಲವೇ ನೀನು? ಹೌದು. ಶಿವಪೂಜೆ ದುರಂದರನಲ್ಲವೇ? ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ಪರನಾರ್ಯ ಶೌರ್ಯ ಒಂದಿಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಬಹುದಾಗಿತ್ತು. ರಾರ್ವಭೌಮ, ಈಗಲೂ ಮಹಾಬ್ರಾಹ್ಮಣ ದಶಾನನ, ಚತುರಾನನ, ವಶಿಷ್ಠ ಚತುರಾನನ ಈಗಲೂ ನೀನು ಇದಕ್ಕಾಗಿ ಹೇಳುತ್ತೀವನು ಕೇಳು. ಜಗನ್ಮಾತೆಯಾದ ಸೀತಾ ಮಾತೆಯವರನ್ನು ಶ್ರೀರಾಮಚಂದ್ರ ಪಾದಕ್ಕೆ ಅರ್ಪಿಸಿ ಸುಖದಿಂದ ರಾಜ್ಯಭಾರವನ್ನು ಮಾಡು. ಇದರಿಂದ ನಿನ್ನ ದಾನ ವಂಶವೇ ಉಳಿದಂತಾಗುವುದು ಕೇಳು. ಎಲ್ಲವೋ ಕೋಡಗ, ಧಿಕ್ಕಾರವನ್ನು ಸಹಿಸಲು ಕೋಡಗದ ಧಿಕ್ಕಾರವನ್ನು ಸಹಿಸಲು ಕೋಡಗದ ಧಿಕ್ಕಾರವನ್ನು ಸಹಿಸಲು ಎಲ್ಲವೋ ನೀಚ ಕೋಡಗ, ಎಲ್ಲವೋ ಸೇವಕರೇ, ಈ ನೀಚ ಕೋಡಗನನ್ನು ಹಿಡಿದು ಶಿರಚ್ಛೇದನವನ್ನು ಮಾಡಿ. ಅಣ್ಣಾಗ್ರಜ, ಶಾಂತರಾಗು. ದೂತನನ್ನು ವಧಿಸುವುದು ಯುಕ್ತವಲ್ಲ. ಶ್ರೀರಾಮಚಂದ್ರನ ಉಪದೇಶದಂತೆ ನಡೆಯುವುದಾದರೆ ನಮ್ಮ ದಾನವ ವಂಶಕ್ಕೆ ಕೀರ್ತಿ ಬಂದಂತಾಗುವುದು. ಅಗ್ರಜ, ಯೋಚಿಸಿ ನೋಡು. ವಿಭೀಷಣ, ಹಗೆಯನ್ನು ಹೊಗಳು ಸನ್ನಿಯ ಮಾತನಾಡುತ್ತಿರುವ ನೀಚ ಭ್ರಷ್ಟ. ಅಗ್ರಜ, ಸನ್ನಿ ಬಂದರೂ ಬರಲಿ, ಮರಣ ಸನ್ನಿಧಿ ಆಗುವುದನ್ನು ಬಂದವರು ಯೋಚಿಸಿ ನೋಡು. ಛೇ ಭ್ರಷ್ಟ, ತೊಲಗಾಚೆ. ಅಗ್ರಜ, ಮರೆಯಬೇಡ. ಎಚ್ಚರಿಕೆ. ಇಂದಿಗೆ ನನ್ನ ನಿನ್ನ ಸೋದರ ವಾತ್ಸಲ್ಯವು ಸಮಾಪ್ತಿಯಾಯಿತು. ಇನ್ನು ನನ್ನ ನಿನ್ನ ಸಂದರ್ಶನವೇನಿದ್ರು ರಾಮ ರಾವಣನ ಈ ರಾವಣನ ಸಭೆಯಲ್ಲಿ ಧರ್ಮಾತ್ಮರು ಸಹ ಇರುವರು. ಸೇವಕರೇ, ಈ ಕೋತಿಗೆ ಯಾವ ಶಿಕ್ಷೆಯನ್ನು ವಿಧಿಸೋಣ? ಈ ಕೋಡಗನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಕೋತಿಗೆ ಲಾಂಗೋಲವೇ ಲಕ್ಷಣವೇ ಮತ್ತೆ ಕೇವಲ ಬಾಲಕ್ಕೆ ತೈಲವನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಕಳಿಸುವುದೇ ಯುಕ್ತವಾಗಿದೆ. ಸರಿಯಾಗಿ ಹೇಳಿದೆ, ಹಾಗೆ ಮಾಡು ಹೋಗು. ಎಲೆ ಸೇವಕರೇ, ಈ ಕೋತಿಯ ಬಾಲಕ್ಕೆ ತೈಲವನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಸಮುದ್ರ ಆಚೆಗೆ ತಳ್ಳಿಬಿಡಿ. ಸಮುದ್ರದ ಆಚೆಗೆ ತಳ್ಳಿಬಿಡಿ.
ಓಹ್, ಈ ನೀಚರು ಏನೇನು ಮಾಡಿ ಮೆರೆಯುವರು ಮೆರೆಯಲಿ. ಅಂದು ರಾತ್ರಿಯಲ್ಲಿ ನೋಡಿದ ಈ ಲಂಕಾ ಪಟ್ಟಣಗಳನ್ನು ಇಂದು ಬೆಳಗಿನಲ್ಲಿ ನೋಡಿ ಆನಂದಿಸುವೆನು. ಎಂತ ಮೋಸ! ನನ್ನ ಶ್ರೀರಾಮ ಭಕ್ತನಾದ ವಿಭೀಷಣನ ಮನೆಯೊಂದನ್ನು ಬಿಟ್ಟು ಮಿಕ್ಕುಳಿದವರ ಮನೆಯನ್ನೆಲ್ಲ ಸುಟ್ಟು ಭಸ್ಮ ಮಾಡಿದ್ದಾಯಿತು. ಇನ್ನು ನಾನು ಬಂದ ಕಾರ್ಯವೋ ಆಯಿತು. ಏನಿದು? ನಾನು ಲಂಕಾಪಟ್ಟಣ ಗಿಟ್ಟ ಬೆಂಕಿಯು ಅಶೋಕವನದಲ್ಲಿರುವ ಮಾತೆ ಏನಾದರೂ ಸೋಕಿದರೆ ಚೇಚೆ ಎಂದು ಅಗ್ನಿಯನ್ನು ಸುಡಬಹುದೇ? ಇರಲಿ, ನಾನು ಅಶೋಕನಕ್ಕೆ ಹೋಗಿ ಮಾತೆಯವರ ಸಂದರ್ಶನ ಪಡೆದು ನಂತರ ರಾಮಚಂದ್ರಿಗೆ ಹೋಗುವೆನು. ಜೈ ಶ್ರೀರಾಮ್. ಭೂಮಿ ಜಾತೆ ಬಾಮೆ ಸೀತಾ ಶ್ರೀಮಚಾರಿತೆ ಮುಖಿ ರಾಮ ಸಖಿ ಕಮರಥ ದೊಳ್ಳಾಮಕಿ ಮುಖಿ ರಾಮ ಸಖಿ ಕಮರಥ ದೊಳ್ಳಾಮಕಿ ಭೂಮಿ ಜಾತೆ ಬಾಮೆ ಸೀತಾ ಶ್ರೀಮಚಾರಿತೆ ಎಲ್ಲಿಗೆ ಮನೋಹರೇ ಸೀತಾ ಜಾನಕಿ ವೈದೇಹಿ ಸೀತಾ ಎಲ್ಲಿಗೆ ಮನೋಹರೇ ವಲ್ಲಭಾರುಣಾಹರೇ ಎಲ್ಲಿಗೆ ಮನೋಹರೇ ವಲ್ಲಭಾರುಣಾಹರೇ ಇಲ್ಲದೆಲ್ಲ ಬಲವು ಬಾರೇ ಇಲ್ಲದೆಲ್ಲ ಬಲವು ಬಾರೆ ಇಲ್ಲದೆಲ್ಲ ಬಲವು ಬಾರೆ ವಲ್ಲಭಾರುಣ ಹರೇ ತುಂಬಿ ಜಾತೆ ಬಾಬೆ ಸೀತಾ ಜಾನಕಿ ವೈದೇಹಿ ಸೀತಾ ಲಕ್ಷ್ಮಣ ಆಂಜನೇಯಾದಿಗಳಿಗೆ ಹೇಳಿದ ಅವಧಿಯು ಇಂದಿಗೆ ಮುಕ್ತಾಯವಾಯಿತು. ಇನ್ನು ಭಾರತೀಯರು ಕಾಲವಾಗಿರಬಹುದು. ಜೈ ರಘುವೀರ ಸಮರ್ಥ. ಪ್ರಭು ನಮಸ್ಕರಿಸುವೆನು. ಮಾರುತಿ, ನಿನಗೆ ಮಂಗಳವಾಗಲಿ. ಮೇಲೆ ಮಾರುತಿ, ನೀನು ಹೋದ ಕಾರ್ಯವೇನಾಯಿತು? ಆಂಜನೇಯ ಪ್ರಭು ಪ್ರಭು ತಮ್ಮ ಆಶೀರ್ವಾದ ಬಲದಿಂದ ಇಂತ್ಯಾದಿ ಪರ್ವತಗಳನ್ನು ಇನ್ನೂ ಅನೇಕ ಭಯಂಕರವಾದ ಸ್ಥಳಗಳನ್ನು ಹುಡುಕುತ್ತಾ 128 ಪುಣ್ಯ
ಕ್ಷೇತ್ರಗಳಲ್ಲಿ ಹುಡುಕುತ್ತಾ ಸಂಪಾತಿ ಎಂಬ ಪಕ್ಷಿರಾಜನಿಂದ ವಿಚಾರವನ್ನು ತಿಳಿದು ಲಂಕಾಪಟ್ಟಣದ ಬಾಗಿಲನ್ನು ಕಾಯುತ್ತಿದ್ದ ಲಂಕಿಣಿಯನ್ನು ಸಂಹರಿಸಿ ಲಂಕಾಪಟ್ಟಣವನ್ನು ಪ್ರವೇಶಿಸಿ ಅಶೋಕವನದಲ್ಲಿರುವ ಮಾತೆಯನ್ನು ಕಂಡೆನು ಪ್ರಭು. ಜಾನಕಿಯು ಇನ್ನೂ ಪ್ರಾಣದಿಂದಿರುವಳೇ ಮಾರದು. ಹೌದು ಪ್ರಭು, ನಿಮ್ಮಿಂದ ತೆಗೆದುಕೊಂಡು ಹೋಗಿದ್ದ ಮುದ್ರೆ ಉಂಗುರವನ್ನು ಅವರಿಗೆ ಕೊಟ್ಟು ಅವರಿಂದ ಅವಿಜ್ಞಾನ ವಸ್ತುವೊಂದನ್ನು ತೆಗೆದುಕೊಂಡು ಬಂದಿರುವನು. ಅಲ್ಲದೆ ಇದು ಸ್ವೀಕರಿಸಿ. ಅಲ್ಲದೆ ದೇವ, ಇನ್ನೊಂದು ತಿಂಗಳ ಅವಧಿಯೊಳಗಾಗಿ ನನ್ನನ್ನು ಈ ರಾವಣನನ್ನು ಸಂಹರಿಸಿ ಬಿಡಿಸಿಕೊಂಡು ಹೋಗದಿದ್ದರೆ ನಾನು ಆತ್ಮತ್ಯಾಗವನ್ನು ಮಾಡಿಕೊಳ್ಳುವೆನೆಂದು ಮಹದಾಕಾರವಾಗಿ ದುಃಖಿಸುತ್ತಾ ನುಡಿದರು ಪ್ರಭು. ಅಂದು ಪಂಚವಟಿಯಲ್ಲಿ ಅವೇಚ ನುಡಿಗಳಿಂದ ನುಡಿದಕ್ಕೆ ನನಗಿಷ್ಟು ಕಷ್ಟ ಪ್ರಾಪ್ತವಾಯಿತೆಂದು ಧಾರಾಕಾರವಾಗಿ ದುಃಖಿಸುತ್ತಾ ಹೇಳಿದರು ಸ್ವಾಮಿ. ನನಗಾಗಿ ಶತಯೋಜನ ವಿಸ್ತೀರ್ಣವಾದ ಮಹಾಸಾಗರವನ್ನು ದಾಟಿ ಸೀತೆಯ ಕುಶಲವಾರ್ತೆಯನ್ನು ಮತ್ತು ಅವಿಜ್ಞಾನ ವಸ್ತುವನ್ನು ತಂದೆಯ ಮಾರುತಿ. ನಿನಗೆ ನಾನು ಏನನ್ನು ಪ್ರತ್ಯುತ್ತರವಾಗಿ ಕೊಡಲಿ? ದೇವ, ನಿನ್ನ ಪಾದೆಯ ಸೇವೆಯು ಸದಾ ನನಗೆ ಲಭಿಸುವಂತೆ ಅನುಗ್ರಹಿಸಿದರೆ ಅಷ್ಟೇ ಸಾಕು ದೇವ. ಮಾರುತಿ, ಇಷ್ಟೇ ಅಲ್ಲ, ಕೇಳು ಮಾರುತಿ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರೋ ದೇವ, ಈ ವನದ ಮಂಗಳದಳಿಲ್ಲ ಅರಸಿ ನೋಡಲು ಹನುಮ. ವಿನಯದಿಂದ ಶರತನ್ನು ಪಾಲನ್ಯೇ ನಾವು ನಾಲ್ವರು ಪುತ್ರರಿಗೆವೋ ಇಂದಿನ ರಾಜ್ಯದಿಂದ ನೀನು ಐದನೆಯವನೆಂದು ಎಲ್ಮನದಿ ಭಾವಿಸಿದನು ಹನುಮ. ದಾಸರೆಲ್ಲವೋ ನೀನು ಎನ್ನವಿದ ನಿನ್ನ ಹೃದಯ ಇತ್ತ ನಿನಗೆ ಕ್ಲೇಶಾದ ಬ್ರಹ್ಮ ಪದವಿಯಂ ಕೊಡುವೆ ಹನುಮ. ಮಾರುತಿ ಹನುಮ. ಧನ್ಯನಾದ ಸ್ವಾಮಿ, ಧನ್ಯನಾದ. ಆಂಜನೇಯ, ಮಾತೆ ಅವರು ನನ್ನ ವಿಚಾರದಲ್ಲಿ ಏನಾದರೂ ತಿಳಿಸದೆ ಮಾರುತಿ? ದೇವ, ಅಂದು ಹಾಡಿದ ಅವಾಚ್ಯ ನುಡಿಗಳಿಂದ ನನಗಿಂತ ಪ್ರಾಪ್ತಿ ಒದಗಿದೆಂದು ಮಹದಾಕಾರವಾಗಿ ದುಃಖಿಸುತ್ತಾ ನುಡಿದರು ಪ್ರಭು. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಾನು ಆ ರಾವಣೇಶ್ವರನ ತಮ್ಮನಾದ ನಾನು ಆಂಜನೇಯ, ಈತನನ್ನು ಬಲ್ಲೆಯ? ಹೌದು ಪ್ರಭು. ನಿಮ್ಮ ವಿಚಾರವಾಗಿ ಆ ರಾವಣನಿಗೆ ಅನೇಕ ನೀತಿ ವಚನಗಳನ್ನು ಹೇಳಲು ಸಭೆಯಿಂದ ಇವರು ಆಚೆಗೆ ಹೊರದೂಡಿದನು ಪ್ರಭು. ವಿಭೀಷಣ, ಇಂದು ರಾವಣನನ್ನು ಸಂಹಾರ ಮಾಡಿ ನಿನಗೆ ಲಂಕಾಧೀಶರ ಪಟ್ಟವನ್ನು ಕಟ್ಟುವೆ. ಪ್ರಭು, ರಾವಣನು ಶರಣಾಗತನಾಗಿ ಬಂದರೆ ಅವನಿಗೆ ಯಾವ ರಾಜ್ಯವನ್ನು ಕೊಡುವೆ? ನನ್ನ ಅಯೋಧ್ಯೆಯನ್ನೇ ಆತನಿಗೆ ದಾರೆ ಎರೆಯುವುದು. ಪ್ರಭು, ರಾವಣನಿಗೆ ಅಯೋಧ್ಯೆಯನ್ನು ಕೊಟ್ಟರೆ ಆ ಭರತ ಶತ್ರುಘ್ನಿಗೆ ನಾನಿರುವ ವೈಕುಂಠವೇ ಭರತನ ರಾಜ್ಯಭಾರವಾದ. ಜೈ ಶ್ರೀರಾಮ್.
ಏನರಿಯದಂತೆ ಏಕೆ ನಿಂತಿರುವೆ? ಏನಿದು ಏನಿದು? ನಾನು ಎಷ್ಟು ಸಾರಿ ಬಾಣ ಪ್ರಯೋಗ ಮಾಡಿದರು ಮಾಡಿ ಈತನ ತಲೆಗಳನ್ನು ಛೇದಿಸಿದರು ಪುನಃ ಉದ್ಭವವಾಗುವುದಿಲ್ಲ. ಪ್ರಭು ರಾಮಚಂದ್ರ, ಏನು ಅರಿಯದ ನರಮಾನವನಂತೆ ಯೋಚಿಸುತ್ತಿರುವೆ. ಈತನು ನಮ್ಮ ಅಣ್ಣ. ಇವನ ಮಧ್ಯಭಾಗದಲ್ಲಿ ವೃಕ್ಷಸ್ಥಳವಿದೆ. ಅದಕ್ಕೆ ನಿಮ್ಮ ಬಾಣ ಪ್ರಯೋಗ ಮಾಡಿ ಸಮ್ಮತಿಸು. ಮರೆತಿದ್ದೇನೆ. ಅಗಸ್ತ್ಯ ಮಹರ್ಷಿಗಳು ಕೊಟ್ಟಂತ ಈ ಬ್ರಹ್ಮಾಸ್ತ್ರದಿಂದ ಆತನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಇಂದಿಗೆ ನಮ್ಮ 2 ಜನ್ಮಗಳು ಕಳೆದು ಹೋದವು. ಇನ್ನೊಂದು ಜನ್ಮದಲ್ಲಿ ಈ ಮುಕ್ತಿಯನ್ನು ಕೊಡು ರಾಮಚಂದ್ರ. ರಾವಣೇಶ್ವರ, ಮುಂದಿನ ದ್ವಾಪರ ಯುಗದಲ್ಲಿ ನಿನಗೆ ಮುಕ್ತಿಯನ್ನು ಕೊಡುತ್ತೇನೆ. ರಾಮಚಂದ್ರ, ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಮಾರುತಿ, ಜಾನಕಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಕರೆದುಕೊಂಡು ಬನ್ನಿ. ಅಪ್ಪಣೆ ದೇವ, ಅಪ್ಪಣೆ. ವಿಭೀಷಣ ರಾಜೇಂದ್ರನಿಗೆ ಜೈಪುರ. ಸೀತಾ, ರಾಕ್ಷಸರ ಬಾಧೆಯಿಂದ ನಾನು ತಪ್ಪಿಸಿದ್ದೇನೆ. ಇಂದು ನೀನು ಸಂತೋಷವಾಗಿ ಎಲ್ಲಿಯಾದರೂ ಹೋಗು. ನನ್ನ ಅಪರಾಧಗಳು ಏನೇ ಇದ್ದರೂ ಕ್ಷಮಿಸಿ. ನಾನು ನಿನ್ನನ್ನು ಪರಿಗ್ರಹಿಸಬೇಕಾದರೆ ನೀನು ಅಗ್ನಿಯಿಂದ ಪರಿಶುದ್ಧಳಾಗಬೇಕು, ತಿಳಿಯುತ್ತೆ ಸೀತಾ. ಪ್ರಭು, ತಮ್ಮ ಇಷ್ಟದಂತಾಗಲಿ ಸ್ವಾಮಿ. ಅಣ್ಣ, ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ಚಿತೆಯನ್ನು ಏರ್ಪಡಿಸಿ. ಹಾಗೆ ಆಗಲಿ ತಾಯಿ. ರಾಮಚಂದ್ರ, ಸೀತಾಮಾತೆ ಅಗ್ನಿಯಂತೆ ಪರಿಶುದ್ಧಳು. ಸಂತೋಷದಿಂದ ಸ್ವೀಕರಿಸು, ಅನುಗ್ರಹಿಸು. ನಾನು ನಿಮ್ಮ ತಂದೆ ದಶರಥ ಚಕ್ರವರ್ತಿ ಸ್ವರ್ಗದಲ್ಲಿ ನಿಂತು ಮಾತನಾಡುತ್ತಿರುವೆನು. ಸೀತಾ, ನಿನ್ನನ್ನು ಶಂಕಿಸಿದೆನೆಂದು ವ್ಯಸನ ಪಡಬೇಕು. ಲೋಕಾಪವಾದಕ್ಕೋಸ್ಕರವಾಗಿ ಹೀಗೆ ಮಾಡಬೇಕಾಯಿತು. ತಂದೆಯ ವಚನದಂತೆ ಇದು ನಿನ್ನನ್ನು ಸ್ವೀಕರಿಸುವೆ. ಹಾಗೆ ಆಗಲಿ ಸ್ವಾಮಿ, ಬಹಳ ಸಂತೋಷವಾಯಿತು. ಪರಿಪೂರ್ಣನಾದ ಆಂಜನೇಯ ದೇವ, 14 ವರ್ಷಗಳು ಕಳೆದ ಮರುದಿನವೇ ನಂದಿಗ್ರಾಮಕ್ಕೆ ಬರುವೆನೆಂದು ವಚನವು ಪಟ್ಟಿದ್ದೇನೆ. ನೀನು ಈಗಲೇ ಹೋಗಿ ಭರತಶತ್ರುಘ್ನರಿಗೆ ವಿಚಾರವನ್ನು ತಿಳಿಸಿ. ಆಗಬಹುದು ಒಡೆಯ, ಆಗಬಹುದು.